ಸೊ ಹಲೋ ಸ್ಟೂಡೆಂಟ್ಸ್, ಅಫಿಷಿಯಲ್ ಆಗಿ ಬ್ರೆಡ್ ಬೋರ್ಡಲ್ಲಿ ಏನಕ್ಕೆ ಪ್ರಾಜೆಕ್ಟ್ ಮಾಡ್ತೀವಿ ಅಂದರೆ ಇನ್ ಆರ್ಡರ್ ಟೆಸ್ಟ್ ಇಟ್ ಈಸ್ ವರ್ಕಿಂಗ್ ಆರ್ ನಾಟ್ ಇಟ್ ದಟ್ ಇಸ್ ಅ ಟ್ರಯಲ್ ಆ್ಯಕ್ಚುಲಿ. ಸೊ ಎಲ್ಲದನ್ನೂ ನಾವು ಸೆನ್ಸರ್ಸ್ಗಳನ್ನೆಲ್ಲ ಈ ಥರ ಬೋರ್ಡಿಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಅಬ್ಸರ್ವ್ ಮಾಡಿ, ದಿಸ್ ಈಸ್ ಅ 3 mm ಥಿಕ್ನೆಸ್ ಬೋರ್ಡ್ ಇದು. ಓಕೆ, ಸೊ 3 mm ಥಿಕ್ನೆಸ್ ಇರೋ ಬೋರ್ಡ್ ಇದು. ಸೊ 3 to 5 mm 5 mm ತೊಗೊಂಡ್ರೆ ತುಂಬ ಚೆನ್ನಾಗಿ ಗಟ್ಟಿ ಸಿಗುತ್ತೆ. 5 mm ಥಿಕ್ನೆಸ್ ಇರೋ ಬೋರ್ಡು. And size of the board depends on your project. Okay, this is 7x7 inch board. Okay, so ಇದು 7x7 inch board ಇದೆ ಇದು. ಸೊ ರಿಮೈನಿಂಗ್ 7 inch ಅಂದ್ಕೊಂಡ್ರು ಕೂಡ ಸೊ 7 inch ಬೋರ್ಡ್ ಇದೆ. ಸೊ ಇಲ್ಲೊಂದು ಬೋರ್ಡ್ ಇದೆ ನೋಡಿ. ಓಕೆ, ಈ ಥರ ಆ್ಯಕ್ಚುಲಿ ಅಫಿಷಿಯಲ್ಲೇ ಪ್ರಾಜೆಕ್ಟ್ ಮಾಡಬೇಕು. ಸೊ ಈ ಥರ ಅಫಿಷಿಯಲಾಗಿ ಪ್ರಾಜೆಕ್ಟ್ಸ್ಗಳನ್ನು ಮಾಡಬೇಕು. ಯಾವ ಥರ ಫಿಟ್ ಆಗಿದೆ ಇದನ್ನು ಹೇಳ್ಕೊಡ್ತೀನಿ ಯಾವ ಥರ ಮಾಡೋದು ಅಂತ. ಓಕೆ, ಸೊ ಈ ಥರ ಇತ್ತು ಅಂದರೆ ವೈರ್ ಕಿತ್ಕೊಳ್ಳೋದು ಅಥವಾ ಯಾವುದೇ ಥರದ ಪ್ರಾಬ್ಲಮ್ ಬರೋಲ್ಲ. ಸೊ ಇದು ಬಂದುಬಿಟ್ಟು ಅಂದಾಜು 4.5 inch ಹತ್ತತ್ರ 5 inch ಇದೆ. ಓಕೆ, ಸೊ 4.5 inch ಸಮಥಿಂಗ್. ಓಕೆ, ಸೊ ಸೇಮ್ ಥಿಕ್ನೆಸ್ 5 mm ಥಿಕ್ನೆಸ್ ಆ್ಯಂಡ್ 4.5 inch ಬೋರ್ಡ್. ಇದು ನೀವು ಯಾವುದೇ ಒಂದು ವುಡನ್ ಶಾಪಿಗೆ ಹೋದರೆ, ಓಕೆ, ಸೊ ಇಂಟೀರಿಯರ್ಸ್ ಅಂತ ಇರುತ್ತೆ, ಡೋರ್ಸ್ ಮಾಡ್ತಾರೆ, ಆ ಶಾಪಿಗೆ ಹೋದ್ರಿ ಅಂದರೆ ಕಟ್ ಪೀಸ್ ಅಂತ ಇರುತ್ತೆ, ವೇಸ್ಟ್ ಪೀಸಸ್. ಆ ವೇಸ್ಟ್ ಪೀಸಲ್ಲಿ ಈ ಥರ ನೀಟಾಗಿ ಕಟ್ ಮಾಡಿಕೊಡ್ತಾರೆ. ಕಸ್ಟಮರ್ಸ್ಗಳಿಗೆ ಕಟ್ ಮಾಡಿರ್ತಾರಲ್ಲ, ಸೊ ವೇಸ್ಟ್ ಪೀಸ್ ಇರುತ್ತೆ. ಒಂದು 50ಇಂದ 150ವರೆಗೂ ಈ ಬೋರ್ಡಿಗೆ ತಗೋಬೋದು. ಓಕೆ, ಸೊ ಕ್ವಾಲಿಟಿ ಇತ್ತಂದರೆ 150ವರೆಗೂ ಹೋಗ್ಬೋದು. ಓಕೆ, ನಾವು ಏನೇನು ಬೇಕು ಅಂತ ಹೇಳ್ಬಿಡ್ತೀನಿ. ಅಬ್ಸರ್ವ್ ಹಿಯರ್, ವಿ ನೀಡ್ ಎ 2.5 mm ಸ್ಕ್ರೂ. ಓಕೆ, ಸೊ ಇದ್ರ ಲೆಂತ್ ತೋರಿಸ್ಬಿಡ್ತೀನಿ. ಇದಕ್ಕೆ ಹೆಕ್ಸಾ ನಟ್ ಅಂತ ಕರಿತೀವಿ. ದಿಸ್ ಈಸ್ ಎ ಹೆಕ್ಸಾ ನೆಟ್. ಓಕೆ, ಸೊ ದಿಸ್ ಈಸ್ ಎ ಹೆಕ್ಸಾ ನೆಟ್ ವಿ ಕಾಲ್. ಸೊ ಇದ್ರದ್ದು ಲೆಂತ್ ಬಂದುಬಿಟ್ಟು ನೋಡಿ, ಇದಕ್ಕೆ 20 mm ಅಂತ ಹೇಳ್ತೀವಿ. ಸೊ ಲೆಂತ್ 20 mm ಬರಬೇಕು ಮಿನಿಮಮ್. ಓಕೆ, ಅಥವಾ 2 ಸೆಂಟಿಮೀಟರ್ ಕರಿಯಲ್ಲ ನಾವು, ಟೆಕ್ನಿಕಲಿ mm ಅಂತ ಹೇಳ್ತೀವಿ. ಆ್ಯಂಡ್ ಇಟ್ ಈಸ್ ಆ್ಯನ್ 2.5 mm ಸ್ಕ್ರೂ. ಇದು ಆರ್ಡಿನೋಗೆ ಅಫಿಷಿಯಲ್ ಸ್ಕ್ರೂ ಇದು. ಸೊ ಲೆಂತ್ ಸ್ವಲ್ಪ ಜಾಸ್ತಿನೇ ಇರಬೇಕು, ಯಾಕಂದರೆ ಸೊ ಅಡ್ಜಸ್ಟ್ಮೆಂಟ್ ಮಾಡುವಾಗ ನಮಗೆ ಈಸಿ ಆಗುತ್ತೆ. ಓಕೆ, ಸೊ ದಿಸ್ ಈಸ್ ದ 2.5 mm ಸ್ಕ್ರೂ. ಟು ಪರ್ಚೇಸ್ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿರ್ತೀನಿ. ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ, ಅದರಲ್ಲಿ ಯು ಕ್ಯಾನ್ ಸಿ. ಆ್ಯಂಡ್ ದಿಸ್ ಈಸ್ ದ ಫಿಕ್ಚರ್. ಓಕೆ, ಸೊ ಯಾವ ಥರ ಇದನ್ನು ತೋರಿಸ್ಬೇಕು ಅಂದರೆ ನಾವು ಈ ಥರ ಕೂರಿಸ್ತೀವಿ. ಅಬ್ಸರ್ವ್ ಹಿಯರ್, ಈ ಥರ ಕೂರಿಸ್ಬಿಟ್ಟು ಹೋಲ್ ಮಾಡಿ ಫಸ್ಟ್ ಇದನ್ನು ಹಾಕಿಬಿಟ್ಟು ಕೆಳಗಡೆಯಿಂದ ನಟ್ ಹಾಕಬೇಕು. ಯಾವಾಗಲೂ ಕೆಳಗಡೆ ನಟ್ ಹಾಕಿ ಈ ಥರ ಟೈಟ್ ಮಾಡಬೇಕು. ಯಾವ ಥರ ಅಂತ ತೋರಿಸ್ತೀನಿ ನಾನು ನಿಮಗೆ. ಓಕೆ, ಸೊ ಈ ಥರ ನಿಮಗೆ ಆರೋ ಪ್ಯೂರಿಫೈಡ್ ಟ್ಯೂಬ್ ಸಿಗುತ್ತೆ. ಈ ಆರೋ ಪ್ಯೂರಿಫೈಡ್ ಟ್ಯೂಬ್ನ ಏನು ಮಾಡಿದ್ದೀನಿ, ಇಷ್ಟು ಸಣ್ಣ ಕಟ್ ಮಾಡಿಕೊಂಡು ಈ ಥರ ಸೆಟ್ ಮಾಡ್ಕೊಂಡಿದ್ದೀವಿ. ಓಕೆ, ಆ್ಯಂಡ್ ಒನ್ ಮೋರ್ ಥಿಂಗ್, ನೀವು ESP32 ಯಾವುದೇ ಬೋರ್ಡ್ ತೊಗೊಳ್ಳಿ. ಓಕೆ, ESP32 ಯು ಕ್ಯಾನ್ ಟೇಕ್ ಎನಿ ಬೋರ್ಡ್. ಇದು ತುಂಬ ಕಾಸ್ಟ್ಲಿ ಬೋರ್ಡ್ ಇದು ESP32. ಇದು ನಾರ್ಮಲ್ ಬೋರ್ಡ್. ಓಕೆ, ಈ ಥರ ಶೀಲ್ಡ್ ಅಂತ ಸಿಗುತ್ತೆ. ಓಕೆ, ಇದು ದೊಡ್ಡದಾಗಲಿ ಸಣ್ಣದಾಗಲಿ ESP. ಸೊ ಈ ಥರ ಶೀಲ್ಡ್ ಸಿಗುತ್ತೆ. ಈ ಥರ ಹಾಕೊಂಬಿಟ್ವಿ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ನಮಗೆ. ಓಕೆ, ವಿ ಕಾಂಟ್ ಮೌಂಟ್ ದಿಸ್ ಬೋರ್ಡ್ ESP, ಹಾಗಾಗಿ ಈ ಥರ ಶೀಲ್ಡ್ ಸಿಗುತ್ತೆ. ಇದರದ್ದು ಡಿಸ್ಕ್ರಿಪ್ಷನ್ ಕೂಡ ನಾನು ಲಿಂಕಲ್ಲಿ ಕೊಟ್ಟಿರ್ತೀನಿ. ಓಕೆ, ಸೊ ಇದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಓಕೆ, ನೀವು ಎಂಥ ಸೈಜ್ ಬೋರ್ಡ್ ತೊಗೊಂಡ್ರು ಕೂಡ ಇದಕ್ಕೆ ಪರ್ಪಲ್ ಎಕ್ಸ್ಟೆನ್ಷನ್ ಬೋರ್ಡ್ ಅಂತಲೇ ಕರೀತಾರೆ. ಇಲ್ಲಿ ನೋಡಿ, ಸೊ ಯಾವ ಥರ ಬೇಕಾದ್ರೂ ಸೆಟ್ ಮಾಡ್ಬೋದು. USB ಎಲ್ಲಿದೆ ಅಲ್ಲಿ ಬರಬೇಕು, USB ಪೋರ್ಟು. ಸೊ ಇಲ್ಲಿ USB ಪೋರ್ಟ್ಸ್ ಇರುತ್ತಲ್ಲ, ಸೊ ಇದೇನಾಗುತ್ತೆ, ತುಂಬ ಹೆಲ್ಪ್ ಆಗುತ್ತೆ ಪ್ರಾಜೆಕ್ಟ್ ಮಾಡಲಿಕ್ಕೆ. ಓಕೆ, ಸೊ ಈ ಥರ ಫಿಟ್ ಮಾಡ್ಕೋಬೋದು. ಸಣ್ಣದಾಗಲಿ ದೊಡ್ಡದಾಗಲಿ ESP ಆದರೆ ಬರುತ್ತೆ. ಇನ್ನು ಅಫಿಷಿಯಲಿ ಭಾಳ ಜನ ನೋಡಿ ESP8266 ಯೂಸ್ ಮಾಡ್ತಾ ಇದ್ದಾರೆ. ಇದು ESP8266ಗೆ ಬ್ಲ್ಯಾಕ್ ಕಲರ್ ಎಕ್ಸ್ಪೆನ್ಷನ್ ಬೋರ್ಡ್. ಓಕೆ, ESP8266 ಅಂತ ಕರಿತೀವಿ. ಇದಕ್ಕೆ ಲೂಲಾ ಮಾಡೆಲ್ ಅಂತ ಹೇಳ್ತೀವಿ. ಓಕೆ, ಅಬ್ಸರ್ವ್ ಮಾಡಿ, ಈ ಥರನೇ ಇರಬೇಕು. CH3 10 ಸೀಟ್ ಲೂಲಾ ಮಾಡೆಲ್ ಅಂತ ಕರಿತೀವಿ. ಓಕೆ, ಇದು ಎಕ್ಸ್ಪೆನ್ಷನ್ ಬೋರ್ಡ್. ಇದು ವರ್ಷನ್ 1 ಅಂತ ಇದೆ ನೋಡಿ. ಇದು ಇದೆಯಲ್ಲ, ಎಲ್ಲಿ ವೈಫೈ ಕನೆಕ್ಟಿವಿಟಿ ಇದೆನೋ, ಎಲ್ಲಿ
ಪವರ್ ಸಪ್ಲೈ ಪೋರ್ಟ್ ಬರುತ್ತಲ್ಲ ಅಲ್ಲಿ ಈ ಥರ ಕನೆಕ್ಟ್ ಮಾಡ್ಕೋಬೇಕು. USB ಆ ಕಡೆ ಬರೋ ಹಾಗೆ ನೋಡಿ. ಇವಾಗ ನಮಗೆ ಎಲ್ಲೆಲ್ಲಿ ಬೇಕಲ್ಲಿ ಪಿನ್ಸ್ ಕನೆಕ್ಟ್ ಮಾಡ್ಕೋಬೋದು. ಈಗ ನಾವು ಇದನ್ನು ಹೀಗೆ ಮೌಂಟ್ ಮಾಡಿದ್ವಿ ಅಂದರೆ ವಿ ಹ್ಯಾವ್ ಟು ಸಾಲ್ಡರ್ ಇಯರ್. ಪ್ರಾಬ್ಲಮ್ ಆಗುತ್ತೆ, ಕೆಲವರು ಸಾಲ್ಡರಿಂಗ್ ಬರೋಲ್ಲ. AML ಸ್ಟೂಡೆಂಟ್ಸು, BCA ಸ್ಟೂಡೆಂಟ್ಸು ಅಥವಾ ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಫೈನಲ್ ಇಯರ್ ಇದ್ದರೂ ಕೆಲವರಿಗೆ ಸಾಲ್ಡರಿಂಗ್ ಮಾಡೋಕ್ಕೆ ಬರೋಲ್ಲ. ಓಕೆ, ಸೊ ಹಾಗಾಗಿ ಆ ಸಾಲ್ಡರಿಂಗ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಏನು ಮಾಡ್ತೀವಿ, ಈ ಥರ ಶೀಲ್ಡ್ ಹಾಕ್ಬಿಡ್ತೀವಿ. ಅದ್ರ ಜೊತೆಗೆ ವಿ ವಿಲ್ ಗೆಟ್ ಮಲ್ಟಿಪಲ್ ಪೋರ್ಟ್ಸ್. ಓಕೆ, ಸೊ ಆರಾಮಾಗಿ ಕನೆಕ್ಟ್ ಮಾಡ್ಕೋಬೋದು ನಾವು. ಸೊ ಪವರ್ ಸಪ್ಲೈ ಕೂಡ ಅಡಿಕ್ವೇಟಾಗಿ ಕೊಡ್ಬೋದು. ಈ ಪ್ರಾಜೆಕ್ಟಿಗೆ ನಾನು ಇದನ್ನೇ ಯೂಸ್ ಮಾಡ್ತೀನಿ. ಓಕೆ, ಸೊ ಫಸ್ಟ್ ಬಂದುಬಿಟ್ಟು ಇಲ್ಲಿ ನೋಡಿ, ಭಾಳ ಇಂಪಾರ್ಟೆಂಟ್ ಪವರ್ ಸಪ್ಲೈ ಬೋರ್ಡ್ ಇದು. ಇದು ಬಂದುಬಿಟ್ಟು ನಿಮಗೆ nsk-electronics.com ಅಂತ ಇದೆ, ಅಲ್ಲಿ ಸಿಗುತ್ತೆ. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ 12 ವೋಲ್ಟ್ ಅಡ್ಯಾಪ್ಟರ್ ಹಾಕ್ತೀವಿ. ಓಕೆ, 12 ವೋಲ್ಟ್ ಅಡ್ಯಾಪ್ಟರ್ ಪಿನ್ ಕನೆಕ್ಟ್ ಮಾಡ್ತೀವಿ. 12 ವೋಲ್ಟ್ ಅಡ್ಯಾಪ್ಟರ್ ಪಿನ್ ಕನೆಕ್ಟ್ ಮಾಡಿದಾಗ ನಮಗೆ ಆರ್ಡಿನೋಗೆ 12 ವೋಲ್ಟ್ ಬೇಕು. ಇದು ಆರ್ಡಿನೋ ಯೂಸ್ ಮಾಡ್ಕೋಬೋದು, ಅಥವಾ ಈ ESPಗೂ ಕೂಡ 12 ವೋಲ್ಟ್ ಬೇಕು. ಓಕೆ, ಈ ESPಗೂ ಕೂಡ 12 ವೋಲ್ಟ್ ಬೇಕು. ಹಾಗಾಗಿ ಇದಕ್ಕೆ 5 ವೋಲ್ಟ್ ಬೇಕು, ಇದು ನೆಸಸರಿ ಇಲ್ಲ. ದಿಸ್ ಈಸ್ ದ ಬೆಸ್ಟ್ ಪವರ್ ಸಪ್ಲೈ ಮಾಡ್ಯೂಲ್ ಯು ಕ್ಯಾನ್ ಬೈ. nsk-electronics.com ಅಂತ ಹೋದರೆ ಸಿಗುತ್ತೆ, ಅಥವಾ ಯು ಕ್ಯಾನ್ ಬೈ ಫ್ರಮ್ ಸಿರಿಯಂಟಲ್ ಆಫೀಸ್ ಆಲ್ಸೋ. ಓಕೆ, ಇದು ಕೂಡ ಶೀಲ್ಡು ಮತ್ತು ಎಕ್ಸ್ಪ್ಯಾನ್ಷನ್ಸ್ ಕೂಡ ನಮ್ಮ ಹತ್ರನೂ ಸಿಗುತ್ತೆ. ಯು ಕ್ಯಾನ್ ಬೈ ಫ್ರಮ್ ಅಸ್, ಅವ್ರ ಲಿಂಕಲ್ಲಿ ಕೊಟ್ಟಿರ್ತೀನಿ ನಾನು. ಓಕೆ, ಆ್ಯಂಡ್ ಇದೆಲ್ಲ ಲೋಕಲಲ್ಲಿ, ಇದು ಕೂಡ ಲಿಂಕಲ್ಲಿ ಕೊಟ್ಟಿರ್ತೀನಿ ನಾನು ಎಲ್ಲಿ ಬೈ ಮಾಡಬೇಕು ಅಂತ. ಓಕೆ, ಆ್ಯಂಡ್ ಇದಂತೂ ನಿಮಗೆ ಲೋಕಲ್ ಶಾಪ್ಸಲ್ಲಿ ಸಿಗುತ್ತೆ. ಓಕೆ, ನಾವು ಲೆಟಸ್ ಮಾರ್ಕ್ ಯಾವ ಥರ ನಾವು ಎಲ್ಲೆಲ್ಲಿ ಕೂರಿಸ್ಕೋಬೇಕು ಅಂತ ಮಾರ್ಕ್ ಮಾಡ್ಕೋಬೇಕು. ಈ ಥರ ನೋಡಿ, ಈ ಥರ ಹೋಲ್ ಹಾಕ್ಬಿಟ್ಟು ಮಾರ್ಕ್ ಮಾಡಬೇಕು. ಓಕೆ, ಸೊ ಸ್ಟೂಡೆಂಟ್ಸ್ ಅಬ್ಸರ್ವ್ ಹಿಯರ್. ಸೊ we have to mark the components like this. ಓಕೆ, ಸೊ ಇದು ಪವರ್ ಸಪ್ಲೈ ಮಾಡ್ಯೂಲಿಗೆ ನೋಡಿ, DC ಪಿನ್ ಈ ಕಡೆ ಬರಬೇಕು. ಓಕೆ, ಸೊ ಇದಾದಮೇಲೆ ಸ್ವಲ್ಪ ಪಕ್ಕದಲ್ಲೇ ಕೊಟ್ಬಿಡ್ತೀನಿ ಇದನ್ನು. ಓಕೆ, ಇಲ್ಲಿ ನೋಡಿ, 4 ಕಡೆ ಮಾರ್ಕ್ ಮಾಡಬೇಕಂತೇನಿಲ್ಲ. ಸೊ ಸ್ಟೆಬಿಲಿಟಿಗೆ ಯು ಕ್ಯಾನ್ ಮಾರ್ಕ್ ಡಯಾಗ್ನಲಿ ಆಲ್ಸೋ. ಓಕೆ, ಸೊ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಸೊ ವಿ ಆರ್ ಗೋಯಿಂಗ್ ಟು ಡೂ ಸ್ಮಾರ್ಟ್ ಇರಿಗೇಷನ್ ಪ್ರಾಜೆಕ್ಟ್. ಓಕೆ, ಸೊ ಯಾವ ಸೆನ್ಸರು ಹೊರಗೆ ಬರಲಿಲ್ಲ ಆಗಿ ನೋಡ್ಕೊಳ್ಳಿ. ಓಕೆ, so you can mark like this, ಒಂದು ಡಾಟ್ ಬಿದ್ರೂ ಸಾಕು. ಓಕೆ, ಆ್ಯಂಡ್ ಕೈಂಡ್ಲಿ ಚೂಸ್ ದ ಬಜರ್ ಲೈಕ್ ದಿಸ್. ಓಕೆ, ಸೊ ಕೆಲವು ಸ್ಟೂಡೆಂಟ್ಸ್ ಏನು ಮಾಡಿಬಿಡ್ತಾರೆ, ಬ್ರೆಡ್ ಬೋರ್ಡಿಗೆ ಈ ಥರ ಬಜರ್ ಚೆನ್ನಾಗೆ. ಓಕೆ, ಇವೆಲ್ಲ ಆ್ಯಕ್ಟಿವ್ ಬಜರ್ ಅಂತ ಕರಿತೀವಿ. ವಿ ಕಾಲ್ ಇಟ್ ಆಸ್ ಎ ಆ್ಯಕ್ಟಿವ್ ಬಜರ್. ಬ್ರೆಡ್ ಬೋರ್ಡಿಗೆ ಚೆನ್ನಾಗೆ, ಬಟ್ ಇದು ಮೌಂಟ್ ಮಾಡೋದು ಕಷ್ಟ. ಓಕೆ, ಇದು ಮೌಂಟ್ ಮಾಡೋದು ಕಷ್ಟ. ಹಾಗಾಗಿ ಯೂಸ್ ಲೈಕ್ ದಿಸ್. ಓಕೆ, ನೀವು ಈ ಥರ ಯೂಸ್ ಮಾಡ್ಬೋದು. ಆ್ಯಂಡ್ LED ಮಿನಿ ಬ್ರೆಡ್ ಬೋರ್ಡ್ ಅಂತ ಸ್ಮಾಲ್ ಬರುತ್ತೆ, ಅದು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಓಕೆ, ಸ್ಮಾಲ್ ಬರುತ್ತೆ, ಅದು LED ಯೂಸ್ ಮಾಡ್ಬೋದು. ಓಕೆ, ಸೊ ಅಬ್ಸರ್ವ್ ಹಿಯರ್. ಸೊ ನಾನು ಈ ಥರ ಮೌಂಟ್ ಮಾಡ್ಬೋದು, ಇಲ್ಲ ಈ ಥರ ಮೌಂಟ್ ಮಾಡ್ಬೋದು. ಓಕೆ, ಸೊ ಲೆಟ್ ಮೀ ಯೂಸ್ ಲೈಕ್ ದಿಸ್. So you need to mark node MCU, buzzer, and we have flame sensor. Okay, so flame sensor, and we have temperature moisture sensor module. Okay, ಸೊ ನೀರಿನ ಸಂಬಂಧಪಟ್ಟ ಸೆನ್ಸರ್ ಅಂದರೆ ಸ್ವಲ್ಪ ದೂರ ಹೀಗೆ ಇಟ್ಕೊಡ್ರಿ. ಓಕೆ, ಆ್ಯಂಡ್ ಸೊ ಇಲ್ಲಿ ಯೂಸ್ ಮಾಡ್ತೀನಿ. ಸೊ ಏನು ಮಾಡ್ಬೋದು ಅಂದರೆ, ಸೊ ಯು ಕ್ಯಾನ್ ರಿಮೂವ್ ದಿಸ್ ಅದರ್ ಪಾಯಿಂಟ್. ಇದನ್ನು ಸಪ್ರೇಟಾಗಿ ಇಟ್ಟರೆ ಒಳ್ಳೆಯದು. ನೀರಿಗೆ ಸಂಬಂಧಪಟ್ಟ ಸೆನ್ಸರ್ ಇರುತ್ತಲ್ಲ, ಇದನ್ನು ಯಾವಾಗ ಪ್ರಾಜೆಕ್ಟ್ ಮಾಡ್ತೀರೋ ಅವಾಗ ನೀವು ಇಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಪಾಸಿಟಿವ್ ನೆಗೆಟಿವ್ ಅಂತ ಇರೋಲ್ಲ ಇದಕ್ಕೆ. ಓಕೆ, ಸೊ ದಿಸ್ ಈಸ್ ದ ಮಾಯ್ಶ್ಚರ್ ಸೆನ್ಸರ್. ಓಕೆ, ಮಾಯ್ಶ್ಚರ್ ಸೆನ್ಸಾರು ಮತ್ತು ರೈನ್ ಸೆನ್ಸಾರ್, ಇಲ್ಲೊಂದು ಇದೆಲ್ಲ ರೈನ್ ಸೆನ್ಸಾರ್ ಸ್ಮಾರ್ಟ್ ಇರಿಗೇಷನ್ಗೆ ಯೂಸ್ ಮಾಡ್ತಾ ಇರೋದು. ಸೊ ಎರಡೂ ವರ್ಕಿಂಗ್ ಸೇಮೇ. ಇದಕ್ಕೆ ಪಾಸಿಟಿವ್ ನೆಗೆಟಿವ್ ಅಂತ ಇರಲ್ಲ. ಇಲ್ಲಿ ಪಾಸಿಟಿವ್ ನೆಗೆಟಿವ್ ಗ್ರೌಂಡ್, ಆಮೇಲೆ A0 D0 ಅಂತ ಎಲ್ಲ ಇರುತ್ತೆ.
ಓಕೆ. ಸೆಕೆಂಡ್ ಸ್ವಲ್ಪ ದೂರನೇ ಇಡಬೇಕು, ಇಲ್ಲಾಂದರೆ ಇದು ರಿಮೂವ್ ಮಾಡ್ಕೋಬೇಕು. ಸೊ ಪ್ರಾಜೆಕ್ಟ್ ಮಾಡುವಾಗ ಮಾತ್ರ ಯೂಸ್ ಮಾಡಿದ್ರು ಸಾಕು. ಓಕೆ. ಸೊ ಇಲ್ಲಿ ರೈನ್ ಸೆನ್ಸರ್, ಓಕೆ, ಸೆನ್ಸಾರ್. ಸೊ ಅಕ್ಷರಗಳು ಕಾಣಬಾರ್ದು ಅಂದರೆ ತಿನ್ನರ್ ಅಂತ ಸಿಗುತ್ತೆ, ಪೇಂಟ್ ಶಾಪಲ್ಲಿ ತಿನ್ನರ್ ಅಂತ ಸಿಗುತ್ತೆ. ಆ ತಿನ್ನರ್ ಹಾಕಿ ನೀವು ಅಳಿಸ್ಬೋದು ಲಾಸ್ಟಿಗೆ. ಹೋಲ್ಸೇಲ್ ಆದಮೇಲೆ ಯು ಕ್ಯಾನ್ ರಬ್ ಇಟ್ ಆಫ್. ಓಕೆ. ಆ್ಯಂಡ್ ಫ್ಲೇಮ್ ಸೆನ್ಸಾರ್. ಸೊ ಇಷ್ಟು ಯೂಸ್ ಮಾಡಿದ್ದೀವಿ. ಓಕೆ. ಆ್ಯಂಡ್ ನಾವು ವಿ ಆರ್ ಗೋಯಿಂಗ್ ಟು ಮೇಕ್ ದ ಹೋಲ್ಸ್. ಸ್ಟೂಡೆಂಟ್ ಅಬ್ಸರ್ವ್ ಮಾಡಿ. ಸೊ LED ಬಜಾರ್ ಹಾಕಬೇಕು ಅಂದರೆ ಈ ಥರ ನೀವು ಒಂದು ಬೋರ್ಡ್ ತೊಗೋಬೇಕಾಗತ್ತೆ. ಇದು PCB ಬೋರ್ಡ್ ಅಂತ ಕರಿತೀವಿ. ಸೊ ಇದು ಸ್ವಲ್ಪ ಕ್ವಾಲಿಟಿ ಕಡಿಮೆ. ಓಕೆ. ಸೊ ಈ ಥರ ಬೋರ್ಡ್ ತೊಗೊಂಡ್ರೆ ಚೆನ್ನಾಗಿ. ಸೊ ಈ ಥರ ಮಾಡಿದ್ದೀವಿ ನೋಡಿ. ಓಕೆ. ಈ ಥರ ಬೋರ್ಡ್ಗಳನ್ನು ನೀವು ಹಾಕ್ಬೋದು. ಏನಿಲ್ಲ, ಕೆಳಗಡೆ ಸಾಲ್ಡ್ರ್ ಮಾಡಿ. ಓಕೆ. ಸೊ 3 ನೆಗೆಟಿವ್ಸ್ಗಳನ್ನು ಗ್ರೌಂಡ್ ಮಾಡಿದ್ದೀವಿ. ಬಜರ್ ಪಾಸಿಟಿವ್ ಮತ್ತು ರೆಡ್ LED ಪಾಸಿಟಿವ್ನ ಪಾಸಿಟಿವ್ನ ಕನೆಕ್ಟ್ ಮಾಡಿದ್ದೀವಿ. ಸೊ ದಿಸ್ ಈಸ್ ದ ರೆಡ್ LED ಆ್ಯಂಡ್ ಬಜರ್. ಪಾಸಿಟಿವ್ ಆಫ್ ದ ಬಜರ್, ಪಾಸಿಟಿವ್ ಆಫ್ ದ ರೆಡ್ LED ಈಸ್ ಶಾರ್ಟ್ ಸರ್ಕ್ಯೂಟೆಡ್. ಆ್ಯಂಡ್ ಇದು ಪಾಸಿಟಿವ್ ಆಫ್ ದ ಗ್ರೀನ್ LED. ಆಮೇಲೆ 3 ಎಲಿಮೆಂಟ್ಸಿಂದ 3 ಗ್ರೌಂಡಿಗೆ ಒಂದೇ ಒಂದು. ಓಕೆ. ಇದನ್ನು ಯಾವ ಥರ ಟೆಸ್ಟ್ ಮಾಡ್ಬೋದು ಅಂತ ತೋರಿಸ್ತೀನಿ ನೋಡಿ. ಸೊ ನಂತರ ಒಂದು ಶೆಲ್ ಇದೆ. ಐ ವಿಲ್ ಶೋ ಯು ಹೌ ಟು ಟೆಸ್ಟ್ ಇಟ್. ಓಕೆ. ಓಕೆ. ಸೊ ಅಬ್ಸರ್ವ್ ಹಿಯರ್. ಈ ಥರ ಬಟನ್ ಶೆಲ್ ಅಂತ ಸಿಗುತ್ತೆ. ಓಕೆ. 3 ವೋಲ್ಟಿಂದು. ಸೊ ಕೆಳಗಡೆ ನೆಗೆಟಿವ್, ಮೇಲ್ಗಡೆಗೆ ಗ್ರೌಂಡ್. ಸೊ ಒಂದು ಗ್ರೀನ್ LEDಗೆ, ಇನ್ನೊಂದು ರೆಡ್ LED ಬಜರ್ಗೆ ಈ ಥರ ಚೆಕ್ ಮಾಡ್ಬೋದು. ಓಕೆ. ಸೊ ಇದರಲ್ಲಿ ಬಜರ್ ವರ್ಕ್ ಆಗ್ತಿಲ್ಲ, ಭಾಳ ದಿನ ಆಯಿತು ಸಾಲ್ಡ್ರ್ ಮಾಡಿ. ಓಕೆ. ಸೊ ಈ ಥರ ಯೂಸ್ ಮಾಡ್ಕೋಬೋದು. ಓಕೆ. ಆ್ಯಂಡ್ ತುಂಬ ಈಸಿಯಾಗಿ ಬಜರ್ನ ರಿಪ್ಲೇಸ್ ಮಾಡ್ಕೋಬೋದು. ಹೋಯಿತು ಅಂದರೆ ಬಜರ್ನ ರಿಪ್ಲೇಸ್ ಮಾಡ್ಕೊಳ್ಳೋ ಥರ ನಾನೊಂದು ಸಾಲ್ಡ್ರಿಂಗ್ ಮೆಥಡ್ನ ಹೇಳ್ಕೊಡ್ತೀನಿ. ಓಕೆ. ಸೊ ಈ ಥರ ಒಂದು ಡೂಪಾಂಟ್ ಅಂತ ಕರಿತೀವಿ ಇದಕ್ಕೆ, ಡೂಪಾಂಟ್ ಪಿನ್ಸ್ ಅಂತ. ಇದು ನಾನು ಏನು ಮಾಡ್ತೀನಿ ಅಂದರೆ ಈ ಥರ ಕನೆಕ್ಟ್ ಮಾಡ್ಕೊತೀನಿ. ಓಕೆ. ಸೊ ಇಲ್ಲಿಗೆಲ್ಲ ಸೆಟ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೊತೀನಿ. ಆಮೇಲೆ ಇದು ರೆಡಿ ಮಾಡಿಕೊಂಡು ಮಾರ್ಕ್ ಮಾಡ್ತೀನಿ. ಅದಾದಮೇಲೆ ಏನು ಮಾಡ್ತೀವಿ ಅಂದರೆ, ಇದೇನು ಮಾಡಲೇಬೇಕಂತ ಏನಿಲ್ಲ. ಸೊ ಯು ಕ್ಯಾನ್ ಯೂಸ್ ಬಜರ್ ಯೂಸ್ ಮಾಡಿದ್ರು ಕೂಡ ಸಾಕು. ಓಕೆ. ಸಾಕಷ್ಟು ಸ್ಟೂಡೆಂಟ್ಸಿಗೆ ಸಾಲ್ಡ್ರ್ ಮಾಡೋಕ್ಕೆ ಬರೋಲ್ಲ. ಸೊ ಹಾಗಾಗಿ ಅದು ಸಾಲ್ಡ್ರ್ ಮಾಡೋ ಮೆಥಡು ಕೂಡ ಇವತ್ತು ಹೇಳ್ಕೊಡ್ತೀನಿ ನಾನು. ಓಕೆ. ಸೊ ಅಬ್ಸರ್ವ್ ಹಿಯರ್, ವಿ ಗಾಟ್ ದ ಗ್ರೀನ್ LED, ರೆಡ್ LED ಆ್ಯಂಡ್ ಗ್ರೀನ್ LED, ಆ್ಯಂಡ್ ವಿ ಆರ್ ಹ್ಯಾವಿಂಗ್ ಅ ಬಜರ್. ಓಕೆ. ಸೊ LED ಬಜರ್ಸ್ಗಳು ಹೋಗ್ತಾ ಇರ್ತವೆ. ಓಕೆ. ಪವರ್ ಫ್ಲಕ್ಚುಯೇಷನ್ ಉಳ್ಕೊಳ್ಳಲ್ಲ, ರೆಸಿಸ್ಟರ್ಸ್ ಹಾಕಬೇಕಾಗತ್ತೆ. ಹಾಗಾಗಿ ರೆಸಿಸ್ಟರ್ ಹಾಕಿ ಸಿಂಪಲ್ LEDಗೆ ರೆಸಿಸ್ಟರ್ ಹಾಕೊಳ್ಳೋಕ್ಕೆ ಪೇಷನ್ಸ್ ಕೂಡ ಇರಲ್ಲ. ಓಕೆ. ಹಾಕಿದರೂ ಕೂಡ ಒಂದೊಂದು ಟೈಮ್ ಹೋಗೋ ಚಾನ್ಸಸ್ ಇರುತ್ತೆ. ನಾನು ಏನು ಮಾಡ್ತೀನಿ ಅಂದರೆ, ಫಸ್ಟು ಸಾಲ್ಡ್ರ್ ಮಾಡಿಬಿಟ್ಟು ರೈಟ್ ಸೈಡ್ ಪಾಸಿಟಿವ್, ಲೆಫ್ಟ್ ಸೈಡ್ ನೆಗೆಟಿವ್ ಈ ಥರ ಪ್ಲೇಸ್ ಮಾಡ್ತಾ ಬರ್ತೀವಿ. ಓಕೆ. ಸೊ ಇದನ್ನು ಕಟ್ ಮಾಡಬೇಕು. ಓಕೆ. ಸೊ ಶಾರ್ಟರ್ ಈಸ್ ನೆಗೆಟಿವ್, ಲಾಂಗರ್ ಈಸ್ ಪಾಸಿಟಿವ್. ಈ ಥರ ಕಟ್ ಮಾಡ್ಕೋಬೇಕು. ಓಕೆ. ಸ್ಮಾರ್ಟ್ ಇರಿಗೇಷನ್ ಪ್ರಾಜೆಕ್ಟ್ ಇದು ನೋಡಿ. ಶಾರ್ಟಲ್ಲೇ ಇರಬೇಕು. ಈ ಥರ ಕಟ್ ಮಾಡಿಕೊಂಡು, ಸೊ ರೈಟ್ ಸೈಡ್ ಪಾಸಿಟಿವ್, ಲೆಫ್ಟ್ ಸೈಡ್ ನೆಗೆಟಿವ್ ಮೆಥಡ್. ಸೊ ಈ ಥರ ಪ್ಲೇಸ್ ಮಾಡ್ತಾ ಬರ್ಬೋದು ನಾವು. ಓಕೆ. ಅಕಸ್ಮಾತ್ LED ಹೋಯ್ತು ಅಂದರೆ ಜಸ್ಟ್ ರಿಮೂವ್ ಇಟ್ ಆ್ಯಂಡ್ ಆ್ಯಡ್ ಅನದರ್. ರೈಟ್ ಸೈಡ್ ಪಾಸಿಟಿವ್, ಲೆಫ್ಟ್ ಸೈಡ್ ನೆಗೆಟಿವ್. ಓಕೆ. ಸೊ ಈ ಥರ ನಾವು ಪ್ಲೇಸ್ ಮಾಡ್ತಾ ಬರ್ತೀನಿ. ಇಷ್ಟು ಯೂಸ್ ಆಗಲ್ಲ, ಇದನ್ನ ಕಟ್ ಮಾಡಿಕೊಂಡು ರೆಡಿ ಮಾಡ್ತೀವಿ. ಓಕೆ. ನೌ ಲೆಟ್ ಅಸ್ ಹೋಲ್ಡ್ ದೀಸ್ ಥಿಂಗ್ಸ್. ಓಕೆ. ಸೊ ಒತ್ತಿಗೆ ಇದನ್ನ ಇಟ್ಕೊಳ್ಳಿ, ಇಲ್ಲಾಂದರೆ ಕೆಳಗಡೆದು ನಿಮ್ಮದು ಬೋರ್ಡ್ ಹಾಳಾಗೋಗುತ್ತೆ, ಇಲ್ಲ ಟೇಬಲ್ ಹಾಳಾಗೋಗುತ್ತೆ. ಓಕೆ.
ಸ್ಟೂಡೆಂಟ್ಸ್ ಅಬ್ಸರ್ವ್ ಮಾಡಿ, ಹಿಂದ್ಗಡೆ ತೆಗೆದಾಗ ನಿಮಗೆ ನೀಟ್ನೆಸ್ ಇರಬೇಕು. ಓಕೆ, ಸೊ ನೀಟಾಗಿ ಹೋಲ್ ಆಗಿದ್ದಾವೆ. ಇಲ್ಲೊಂದು ಕಡೆ ಹೋಲ್ ಆಗಿಲ್ಲ ಸರಿಯಾಗಿ. ಜಸ್ಟ್ ಓಕೆ. ಸೊ ಭಾಳಷ್ಟು ಜನ ನಮ್ಮ ಹತ್ರ ಪ್ರಾಜೆಕ್ಟ್ ಮಾಡಿಸ್ಕೊಂಡು ಬಂದಾಗ ಕಾಸ್ಟ್ಲಿ ಆಯಿತು, ಜಾಸ್ತಿ ಆಯಿತು, ಹಾಗೆ ಹೀಗೆ ಅಂತ ಎಲ್ಲ ಮಾತಾಡ್ತಾರೆ. ಸೊ ಎಷ್ಟು ಕಷ್ಟ ವರ್ಕ್ ಮಾಡೋದು ಅನ್ನೋದು ಗೊತ್ತಿಲ್ಲ. ಇದು ಬರೀ ಮಿನಿ ಪ್ರಾಜೆಕ್ಟಿಗೆ ಇಷ್ಟು ಕಷ್ಟ. ಓಕೆ, ಇಟ್ ವಿಲ್ ಟೇಕ್ ಕಂಟಿನ್ಯೂಸ್ಲಿ 2 to 3 hours. ಓಕೆ, ಕಂಟಿನ್ಯೂಸ್ ಆಗಿ ಕೂತ್ಕೊಂಡ್ವಿ ಅಂದರೆ 2 ರಿಂದ 3 ಅವರ್ ತೊಗೊಂಡ್ಬಿಡುತ್ತೆ. ಓಕೆ, ಹಿಯರ್ M2.5 ಸ್ಕ್ರೂಸ್. ಸೊ ಒಂದು ಸತಿ ಏನಾಗುತ್ತೆ, ಈ ಥರ ಹೊರಗಡೆ ಬಂದುಬಿಡುತ್ತೆ. ಓಕೆ, ಸೊ ಅವಾಗ ಏನು ಮಾಡಬೇಕು ಅಂದರೆ ಎಕ್ಸ್ಟ್ರಾ ನಟ್ಸ್ಗಳನ್ನು ತರಿಸ್ಕೊಂಡಿರ್ತೀರಲ್ಲ, ಸೊ ಒನ್ ಟೈಮ್ ಆ ಥರ ಆಗುತ್ತೆ. ಓಕೆ, ಎಕ್ಸ್ಟ್ರಾ ನಟ್ಸ್ಗಳು ತರಿಸ್ಕೊಂಡಿರ್ತೀರಲ್ಲ, ಜಸ್ಟ್ ಎಂಡ್ವರೆಗೂ ಹಾಕಿಬಿಟ್ಟು ಈ ಥರ ಹಾಕ್ಬೋದು. ಸೊ ಅವಾಗ ಬರಲ್ಲ, ಟೈಟಾಗಿ ಕೂರುತ್ತೆ. ಬಟ್ ಐ ಹ್ಯಾವ್ ವಾಷರ್, ನನ್ನ ಹತ್ರ ಆಲ್ರೆಡಿ ಒಂದು ವಾಷರ್ ಇದೆ, ತೋರಿಸ್ತೀನಿ. ಓಕೆ, ಅದಕ್ಕಂತಲೇ ಈ ಥರ ಹೋಲ್ ಪ್ರಾಬ್ಲಮ್ ಇದ್ದಾಗ ಸೊ M2.5ಗೆ ವಾಷರ್ ಅಂತ ಇದೆ, ನಾನು ಇದನ್ನು ಯೂಸ್ ಮಾಡ್ತೀನಿ. ಸೊ ಸ್ಟೂಡೆಂಟ್ಸಿಗೆ ಈ ಥರ ವಾಷರ್ ಎಲ್ಲ ಸಿಗೋದು ಕಷ್ಟ, ಟ್ರೈ ಮಾಡಿ. ಓಕೆ, ಸೊ ನಾನೇನು ಮಾಡ್ತೀನಿ, ಸೊ ಈ ಥರ ವಾಷರ್ ಹಾಕ್ತೀನಿ. ಓಕೆ, see here and RO ಟ್ಯೂಬ್ ಹಾಕೋದು. ಓಕೆ, ಸೊ ಫಸ್ಟು ಒಂದು ಪೋರ್ಟನ್ನು ಇಲ್ಲಿ ಕನೆಕ್ಟ್ ಮಾಡಿಕೊಂಡು, ಸೊ ಲಾಸ್ಟಿಗೆ ಎಲ್ಲದನ್ನೂ ಒಟ್ಟಿಗೆ ಟೈಟ್ ಮಾಡ್ಕೊತೀನಿ. ಓಕೆ, ಅಲ್ಲಿವರೆಗೂ ಸ್ಕ್ರೂ ಹಾಕಿ ಹಿಡಿದಿಟ್ಕೋಬೇಕು. ಬೆಸ್ಟ್ ಪೋರ್ಟು ಅನದರ್ ಒನ್. ಸೊ ಹುಷಾರು, ಈ ಥರ ಕೈ ಹುಷಾರಾಗಿರ್ಬೇಕು. ಈ ಥರ ನಾವು ಡ್ಯಾಮೇಜ್ ಮಾಡ್ಕೊತೀವಿ ಅವಾಗವಾಗ ಕೈಗಳನ್ನು. ಸೊ ಲೇಡೀಸ್ ಆದರೆ ಟೇಕ್ ದ ಹೆಲ್ಪ್ ಆಫ್ ಟೀಮ್ ಮೆಂಬರ್ಸ್. ಓಕೆ, ಸೊ ಯು ಕ್ಯಾನ್ ಸಿ ದ ಡ್ಯಾಮೇಜ್ ಓವರ್ ಹಿಯರ್, ಕಟ್ ಆಗಿರೋದು. ಸೊ ತುಂಬ ವರ್ಷದ ಹಿಂದೆ ಆಗಿರೋದು, ಡ್ಯಾಮೇಜ್ ಆಗ್ತಿರುತ್ತೆ, ಕೈ ಸುಟ್ಕೊತಿರ್ತೀವಿ. ಸೊ ಭಾಳಷ್ಟು ಜನಕ್ಕೆ ಅದ್ರ ವ್ಯಾಲ್ಯೂ ಗೊತ್ತಿರೋಲ್ಲ. ಯಾಕೆ ಪ್ರಾಜೆಕ್ಟು ಹೊರಗಿಂದ ಮಾಡಿಸೋರಿಗೆ ಅಥವಾ ಚಾರ್ಜಸ್ಗಳನ್ನು ಮಾಡ್ತೀವಿ ಅಂತ ಭಾಳ ಜನಕ್ಕೆ ಗೊತ್ತಿರೋಲ್ಲ. ಇಷ್ಟು ಕಷ್ಟ ಪಡಬೇಕು. ಓಕೆ, ತರಕಾರಿ ರೇಟಿಗೆ ಮಾತಾಡ್ಕೊಂಡ್ಬಿಡ್ತಾರೆ. ದೇ ಡೋಂಟ್ ನೋ ವ್ಯಾಲ್ಯೂ ಆಫ್ ದ ಟೆಕ್ನಾಲಜಿ. ಓಕೆ,
ಓಕೆ, ಸೊ ಇಷ್ಟು ರೆಡಿ ಆಗಿದೆ. ಸೊ ಇಲ್ಲಿ ನೋಡಿ, ಈ ಥರ ಸ್ಕ್ರೂಸ್ಗಳು ಸಿಗುತ್ತೆ ನಿಮಗೆ. ಇದಕ್ಕಂತಲೇ ಮಾಡಿರೋ ಸ್ಕ್ರೂ ಡ್ರೈವರ್. ಆ್ಯಂಡ್ ಒಂದು ಕಡೆ ಫ್ಲ್ಯಾಟ್ ಇರುತ್ತೆ, ಫ್ಲ್ಯಾಟನ್ನು ಆದಷ್ಟು ಅವಾಯ್ಡ್ ಮಾಡಿ, ಡ್ಯಾಮೇಜ್ ಮಾಡುತ್ತೆ. ಸ್ಟಾರ್ ಅಂತ ಇರುತ್ತೆ, ಸ್ಟಾರ್ ಸ್ಕ್ರೂ ಡ್ರೈವರ್. ಈ ಥರ ಸ್ಟಾರ್ ಇರುತ್ತೆ ನೋಡಿ. ಓಕೆ, ಸೊ ಎಡ್ಜಿಗೆ ಯು ಕ್ಯಾನ್ ಸಿ, ಸೊ ದೇರ್ ಇಸ್ ಅ ಸ್ಟಾರ್. ಒಂದು ನಿಮಿಷ, ಈ ಥರ ಸ್ಟಾರ್ ಅಂತ ಇರುತ್ತೆ. ಓಕೆ, ಸೊ ತುಂಬ ಟೈಟ್ ಮಾಡ್ಬೋದು. ಕೆಲವರೆಲ್ಲ ಬೆಂಡ್ ಆಗೋ ಲೆವೆಲಿಗೆ ಟೈಟ್ ಮಾಡ್ತಾರೆ. ಏನಿಲ್ಲ, ಜಸ್ಟ್ ಹಿಡ್ಕೋಬೇಕಷ್ಟೇ ಅದು. ಓಕೆ, ಪಿ ಸಿ ಬಿ ಬೋರ್ಡ್ ಬೆಂಡ್ ಆಯಿತು ಅಂದರೆ ಹಾಳಾಗ್ಬಿಡುತ್ತೆ. ಜಸ್ಟ್ ಟೈಟ್ ಆಯಿತು ಅಂತ ಅನ್ಸುತ್ತೆ, ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ಬೇಕು. ಸ್ವಲ್ಪ ಟೈಟ್ ಆಗಿದೆ, ಸ್ವಲ್ಪ ಇಟ್ಕೊಂಡಿದೆ ಅನ್ಸುತ್ತಾ, ಸ್ಟಾಪ್ ಮಾಡಿ. ಕೆಲವರೆಲ್ಲ ಎಲ್ಲ ಬೆಂಡ್ ಆಗಿರುತ್ತೆ ಇದು. ಓಕೆ, ಆ ಲೆವೆಲಿಗೆ ಟೈಟ್ ಮಾಡಿದರೆ ಹೋಗುತ್ತೆ, ಪಿ ಸಿ ಬಿ ಬೋರ್ಡು ಉಳಿಯಲ್ಲ, ಹೋಗ್ಬಿಡುತ್ತೆ. ಓಕೆ, ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ಟೈಟ್ ಮಾಡಿ. ಓಕೆ, ಸೊ ಈ ಥರ ಕೇರ್ಫುಲ್ಲಾಗಿ ಟೈಟ್ ಮಾಡಿ. ಆ್ಯಂಡ್ ಸೊ ನೋಡ್ ಎಮ್ ಸಿ ಯುಗೆ ಆರೋ ಹಾಕೋ ನೆಸಸರಿ ಇಲ್ಲ, ಡೈರೆಕ್ಟಾಗಿ ಹಾಕ್ಬೋದು. ಓಕೆ, ಬಟ್ ಹಾಕಿದರೆ ಚೆನ್ನಾಗಿ ತುಂಬ ಎಲಿವೇಟೆಡ್ ಆಗಿ ಕಾಣುತ್ತೆ. ಓಕೆ, ಸೊ 2 ಕಡೆ ಹಾಕಿದರೂ ಸಾಕು. ಆ್ಯಕ್ಚುಲಿ ನಾನು 4 ಕಡೆ ಹೋಲ್ ಹಾಕಿದ್ದೀನಿ. ಯು ಕ್ಯಾನ್ ಪುಟ್ ಡಯಾಗ್ನಲಿ. ಸೊ ಇಲ್ಲೊಂದು ಹೋಲ್ ಹಾಕಿದ್ರು ಕೂಡ ಸಾಕಾಗುತ್ತೆ. ನೋಡಿ, ಈ ಥರ ಇಶ್ಯೂ ಆಗಿಬಿಡುತ್ತೆ, ಒಳಗಡೆ ಸ್ಟಕ್ ಆಗುತ್ತೆ. ಸೊ ಪ್ರಾಬ್ಲಮ್ ಕೊಡುತ್ತೆ. ನೋಡಿ, ಆಲ್ರೆಡಿ ಪ್ರಾಬ್ಲಮ್ ಕೂಡ ಸ್ಟಾರ್ಟ್ ಮಾಡಿದೆ. ಹಾಗಾಗಿ ವಾಷರ್ ಯೂಸ್ ಮಾಡ್ತೀನಿ. ವಾಷರ್ ಇಲ್ಲ ಅಂದರೆ ಡಬಲ್ ನಟ್ ಯೂಸ್ ಮಾಡಿ, ಸ್ವಲ್ಪ ಜಾಸ್ತಿ ತರಿಸ್ಕೊಂಡು. ಓಕೆ, ಸೊ ಕೆಲವೆಲ್ಲ ಜುಗಾಟ ಮಾಡಿ 10 ಸಾಕು 5 ಸಾಕು ಅಂತ ತರಿಸ್ಕೊಂಡು ಆಮೇಲೆ ಓಡಾಡಬೇಕಾಗುತ್ತೆ. ಆ ಥರ ಮಾಡೋಕ್ಕೆ ಹೋಗ್ಬಿಡಿ. ಸೊ ಪ್ರಾಜೆಕ್ಟಿಗೋಸ್ಕರ ಸ್ವಲ್ಪ ಖರ್ಚು ಮಾಡೋಕ್ಕೆ ರೆಡಿ ಇರಬೇಕು. ಚೆನ್ನಾಗಾದರೆ ಪ್ರೈಸ್ ಆಗಿರ್ಬೋದು, ಮಾರ್ಕ್ಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಇದೆ. ಓಕೆ, ಸೊ ವಾಷರ್ ಹಾಕಿದ್ದೀನಿ, ಇಲ್ಲ ಅಂದರೆ ಹೊರಗೆ ಬಂತು. ಸೊ ಈ ಫಿಕ್ಸರ್ಸ್ ಹೇಳಿದ್ನಲ್ಲ ನಿಮಗೆ, ಸ್ಟೀಲ್ ಅಂಗಡಿಗಳಲ್ಲಿ, ಓಕೆ, ಅಲ್ಲಿ ಆರೋ ಪ್ಯೂರಿಫೈಯರ್ ಅಂತ ಪೈಪ್ ಸಿಗುತ್ತೆ, ಅದನ್ನ ಕಟ್ ಮಾಡ್ಕೊಂಡು ಸೊ 2ಕ್ಕೆ ಸ್ಟೇಬಲ್ ಆಗಿ ಕುತ್ಕೊಳ್ಳುತ್ತೆ. ಬ್ಯಾಗ್ನಲ್ಲಿ ಹಾಕಿದ್ದೀನಲ್ಲ, ಸೊ 2ಕ್ಕೆ ಸ್ಟೇಬಲ್ ಆಗಿ ಕುತ್ಕೊಳ್ಳುತ್ತೆ. ಬಟ್ ಕರೆಕ್ಟಾಗಿ ಎಲಿವೇಟೆಡ್ ಆಗಿ ನಾವು ಯೂಸ್ ಮಾಡೋದು ಬೆಂಡಾಗಿ ಹಾಕಬಾರ್ದು.
Now we are going to add the buzzer. ಓಕೆ, ಸೊ ಇಷ್ಟು ರೆಡಿ ಮಾಡಿದ್ದೀವಿ. ನೆಕ್ಸ್ಟು ಪಿ ಸಿ ಬಿ ಬೋರ್ಡೊಂದು ಯಾವ ಥರ ರೆಡಿ ಮಾಡೋದು ಅಂತ ಹೇಳ್ತೇನೆ. ಓಕೆ, ರೈಟ್ ಸೈಡ್ ಪಾಸಿಟಿವ್, ಲೆಫ್ಟ್ ಸೈಡ್ ನೆಗೆಟಿವ್, ಈ ಮೆಥಡನ್ನು ಯೂಸ್ ಮಾಡ್ಕೊತೀನಿ. ಸೊ ಫಸ್ಟಿಗೆ ರೆಡಿ ಮಾಡ್ಕೊಂಬಿಡೋಣ ಈ ಥರ. ಓಕೆ, ಸೊ ಎರಡೆರಡು ಗ್ಯಾಪ್ ಕೊಡ್ತಾ ಇದ್ದೀನಿ. ಐ ವಿಲ್ ರಿಮೆಂಬರ್. ಓಕೆ, ಸೊ 1 2 3 4 ಈ ಥರ ಗ್ಯಾಪ್ ಕೊಡ್ಕೊತೀನಿ. ಓಕೆ, ಸೊ ದಿಸ್ ಈಸ್ ಎನಫ್. ಇನ್ನು ಸ್ವಲ್ಪ ಕೆಳಗಡೆ ಕಟ್ ಮಾಡ್ಬೋದು, ಬಟ್ ಇಷ್ಟಾರು ಇರಲಿ. ಓಕೆ, ಸ್ವಲ್ಪ ಕೆಳಗವರೆಗೂ ಹೋಗ್ಬೇಕು ಈ ಥರ. ಓಕೆ, ಸೊ ದಿಸ್ ವಿ ಡೋಂಟ್ ನೀಡ್, ಈ ಏರಿಯಾ ಬೇಡ.
ಓಕೆ. ಸೊ ಇಲ್ಲಿ ನೋಡಿ ಈ ಥರ ಎಡ್ಜಸ್ ಬಂದಿರುತ್ತಲ್ಲ, ಇದನ್ನ ಸ್ಯಾಂಡ್ ಪೇಪರ್ ಅಂತ ಸಿಗುತ್ತೆ, ಅದನ್ನ ಯೂಸ್ ಮಾಡಿಕೊಂಡು ನಾವೇನು ಮಾಡ್ಬೋದು, ಸ್ಮೂತ್ ಮಾಡ್ಕೋಬೋದು. ಓಕೆ. ಸೊ 1 second, ಐ ವಿಲ್ ಬ್ರಿಂಗ್ ದ ಸ್ಯಾಂಡ್ ಪೇಪರ್. ಓಕೆ. ಸೊ ದಿಸ್ ಇಸ್ ದ ಸ್ಯಾಂಡ್ ಪೇಪರ್. ಇದನ್ನ ಸ್ಮೂತ್ ಔಟ್ ಮಾಡೋದಕ್ಕೆ ಇದು ನಿಮಗೆ ಪೇಂಟ್ ಹಾರ್ಡ್ವೇರ್ ಶಾಪಲ್ಲೆಲ್ಲ ಸಿಗುತ್ತೆ. ಓಕೆ. Okay, so now we are going to solder. Okay, so heat gun ಅನ್ನ solder gun ನ heat ಮಾಡೋಣ. Okay, so students ನೋಡಿ, ಇದು solder gun. Okay, so ಹೋಲ್ಡರ್, ಈ ಥರ ಹೋಲ್ಡರ್ನ ಯೂಸ್ ಮಾಡಿ, ವೈರ್ ಟಚ್ ಮಾಡಕ್ಕೆ ಬಿಡಬೇಡಿ. ಓಕೆ. ಹೋಲ್ಡರಲ್ಲಿ ಹೇಗಿಡಬೇಕು ಅಂದರೆ ಓನ್ಲಿ ಮೆಟಲ್ ಪಾರ್ಟ್ ಶುಡ್ ಟಚ್. ಓಕೆ. ಸೊ ಸ್ವಲ್ಪ ಕೇರ್ಫುಲ್ಲಾಗಿ ಸುಟ್ಕೊಂಡಿಲ್ಲಂಗೆ ಮಾಡಬೇಕು. ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ, ಫೈನಲ್ ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಬಂದರೂ ಕೂಡ ಫ್ಲಕ್ಸ್ ಪೇಸ್ಟ್ ಏನಕ್ಕೋಸ್ಕರ ಯೂಸ್ ಮಾಡ್ತಾರೆ ಅಂತ. ಓಕೆ. ಸೊ ಸಾಲ್ಡ್ರಿಂಗ್ ಅನ್ನೋದೇ ಒಂದು ದೊಡ್ಡ ಸಿಲೆಬಸ್ ಮಾಡಬೇಕು ಕಂಟಿನ್ಯೂಸ್. ಇಫ್ ಯು ಆರ್ END ಟ್ರಿಪಲ್ ಯಾವುದೇ ಬ್ರಾಂಚ್ ಇರಲಿ, ಮಿನಿಮಮ್ನ ಸಾಲ್ಡ್ರನಾರ ಮಾಡೋಕ್ಕೆ ಬರಬೇಕು. ಭಾಳಷ್ಟು ಜನ ಸಾಲ್ಡ್ರ್ ಮಾಡೋಕ್ಕೆ ಬರೋಲ್ಲ. ಓಕೆ. ಇಲ್ಲಿ ನೋಡಿ ಕಾಪರ್ ಪ್ಲೇಟ್ ಇದೆಯಲ್ಲ. ಓಕೆ. ಇಲ್ಲಿ ನಾನು ಇದನ್ನು ನೀಟಾಗಿ ಹಚ್ತೀನಿ. ಓಕೆ. ಎಲ್ಲಿ ಬರಬೇಕಲ್ಲ ಅಲ್ಲಿ ನೀಟಾಗಿ ಹಚ್ಚೋದು ಈ ಥರ. ನಾನು ಸ್ವಲ್ಪ ಜಾಸ್ತಿನೇ ಹಚ್ತೀನಿ. ಐ ವಿಲ್ ಯೂಸ್ ಹ್ಯೂಜ್ ಅಮೌಂಟ್ ಆಫ್ ಫ್ಲಕ್ಸ್ ಪೇಸ್ಟ್. ಸೊ ರೀಸನ್ ಏನಕ್ಕೆ ಫ್ಲಕ್ಸ್ ಪೇಸ್ಟ್ ಯೂಸ್ ಮಾಡೋಕ್ಕೆ ರೀಸನ್ ಏನು ಅಂದರೆ, ಇದು ಆಕ್ಸೈಡ್ ಲೇಯರ್ ಡೆವಲಪ್, ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿಬಿಟ್ಟು ಆಕ್ಸೈಡ್ ಲೇಯರ್ ಡೆವಲಪ್ ಆಗಿರುತ್ತೆ. ಸೊ ಡೆವಲಪ್ ಆಯಿತು ಅಂದ ತಕ್ಷಣ ಏನಾಗುತ್ತೆ, ಸಾಲ್ಡರ್ ಕರೆಕ್ಟಾಗಿ ಹಿಡಿಯೋದಿಲ್ಲ. ಓಕೆ. ಅದಕ್ಕೆ ಏನು ಮಾಡ್ತೀನಿ, ನಾನು ಎಲ್ಲೆಲ್ಲಿ ಯೂಸ್ ಮಾಡ್ತೀನಿ, ಚೆನ್ನಾಗಿ ಸಾಲ್ಡರ್ ಪೇಸ್ಟ್ನ ಹಾಕೊಂಡ್ಬಿಡ್ತೀನಿ. ಓಕೆ. ಸೊ ಸಾಲ್ಡರ್ ಪೇಸ್ಟ್ ಹಾಕೊಂಡಾಗ ನನಗೆ ತುಂಬ ಸುಲಭ ಆಗುತ್ತೆ. ಸೊ ಏನೇನು ಸಾಲ್ಡರ್ ಮಾಡಬೇಕು ಅದನ್ನೆಲ್ಲ ಈ ಥರ ಯು ಕ್ಯಾನ್ ಡಿಪ್ ಲೈಕ್ ದಿಸ್. ಅವಾಗ ಏನಾಗುತ್ತೆ, ಅದು ಆಕ್ಸೈಡ್ ಲೇಯರ್ ಇರುತ್ತಲ್ಲ, ಅದು ರಿಮೂವ್ ಮಾಡ್ಕೊಂಡ್ಬಿಡುತ್ತೆ. ಆಕ್ಸೈಡ್ ಲೇಯರ್ ಇತ್ತು ಅಂದರೆ ವಿ ಕೆನಾಟ್ ಸಾಲ್ಡರ್ ಪ್ರಾಪರ್ಲಿ. ಓಕೆ. ಸೊ ಈ ಥರ ಅಬ್ಸರ್ವ್ ಹಿಯರ್. ಸೊ ಸಾಲ್ಡರ್ ಗನ್ ಹೀಟ್ ಆಗಿದೆ. ಸೊ ಈ ಥರ ಫಸ್ಟು ನೆನಪಿರೋದನ್ನ ಈಸಿಯಾಗಿ ಮಾಡ್ಕೊಂಬಿಡೋಣ. ಓಕೆ. ಸೊ ಅಬ್ಸರ್ವ್ ಹಿಯರ್, ಜಸ್ಟ್ ಟೇಕ್ ಎ ಡ್ರಾಪ್. ಆ್ಯಕ್ಚುಲಿ ನಾವು ಹೀಟ್ ಮಾಡಿಕೊಂಡು ಇನ್ನೊಂದು ಕೈಯಿಂದ ಮಾಡ್ತೀನಿ. ಓಕೆ. ಸೊ 2 ಥರ ಇದೆ. ಯು ಕ್ಯಾನ್ ಜಸ್ಟ್ ಟೇಕ್ ಎ ಡ್ರಾಪ್. ಓಕೆ. ಸಾರಿ, ಉಲ್ಟಾ ಹಾಕಿದ್ದೀನಿ, ಈ ಥರ ಬರಬೇಕು. ಓಕೆ. ಜಸ್ಟ್ ಟೇಕ್ ಎ ಡ್ರಾಪ್. ಸೊ ಒಂದು ಡ್ರಾಪ್ ಥರ ತೊಗೊಂಡು ಜಸ್ಟ್ ಆ್ಯಡ್ ಅ ಲಿಟಲ್ ಬಿಟ್. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಆ್ಯಡ್ ಮಾಡಬೇಕು. ಸೊ ಹಿಯರ್ ಎಷ್ಟು ನೀಟಾಗಿ ಕೋನ್ ಶೇಪಲ್ಲಿ ಬರುತ್ತೆ. ಓಕೆ. ಈ ಕೋನ್ ಶೇಪಲ್ಲಿ ನೀಟಾಗಿ ಬರೋ ತನಕ ನೀಟಾಗಿ ಸಾಲ್ಡ್ರ್ ಮಾಡಬೇಕು. ಓಕೆ. ಸೊ ಕೆಲವರೆಲ್ಲ ಮಂಗನ್ ಥರ ಸಾಲ್ಡ್ರ್ ಮಾಡ್ತಾರೆ, ಹೆಂಗೆ ಕಿತ್ಕೊಂಬಂದಿರುತ್ತೆ. ಓಕೆ. ಸೊ ಆ ಥರ ಎಲ್ಲ ಸಾಲ್ಡ್ರ್ ಮಾಡೋಕ್ಕೆ ಹೋಗಲೇಬೇಡಿ. ಬರಲ್ಲ ಅಂತ ಸಾಲ್ಡ್ರ್ ಮಾಡೋಕ್ಕೆ ಹೋಗಲೇಬೇಡಿ. ಓಕೆ. ನಿಯರ್ ಬೈ ಯಾವ್ದಾರು ಮೊಬೈಲ್ ಶಾಪ್, TV ರಿಪೇರ್ ಶಾಪಿಗೆ ಹೋದರೆ ನಿಮ್ಗೆ ಅವರೇ ಮಾಡಿಕೊಟ್ಬಿಡ್ತಾರೆ. ಓಕೆ. ಸೊ ನೋಡಿ, ಸೊ ಇಲ್ಲಿ ಸಾಲ್ಡ್ರ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಗ್ಯಾಪ್ ಕೊಟ್ಟು ಇಲ್ಲಿ ಸಾಲ್ಡ್ರ್ ಮಾಡ್ಕೊತೀನಿ. ಓಕೆ. ಸಿ ಹಿಯರ್, ಒಂದಕ್ಕೊಂದು ಟಚ್ ಆಗಲಿಲ್ಲ ಹಂಗೆ ಹೇಗೆ ನೀಟಾಗಿ ಕೋನ್ ಶೇಪಲ್ಲಿ ಸಾಲ್ಡರ್ ಆಗುತ್ತೆ. ಓಕೆ. ದಿಸ್ ಇಸ್ ದ ಕ್ವಾಲಿಟಿ ಆಫ್ ಸಾಲ್ಡರ್. ಸೊ ಸಾಲ್ಡರಿಂಗ್ ಕ್ವಾಲಿಟಿ ಇದು. ಓಕೆ. ನಾವು ಬಜರ್ದು ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಓಕೆ. ಸೊ 1 ನಡುವೆ 2 ಗ್ಯಾಪ್ ಬಿಟ್ಟು. ಓಕೆ. ಸೊ ಫಸ್ಟ್ 1 ನಡುವೆ 2 ಗ್ಯಾಪ್ ಬಿಟ್ಟು ಸಾಲ್ಡ್ರ್ ಮಾಡಬೇಕು ನಾನು. ಓಕೆ. ಫಸ್ಟ್ 1 2 ಗ್ಯಾಪ್ ಬಿಟ್ಟು ಸಾಲ್ಡ್ರ್ ಮಾಡಬೇಕು. ಫಸ್ಟ್ 1 2 ಗ್ಯಾಪ್ ಬಿಟ್ಟು ಸಾಲ್ಡ್ರ್ ಮಾಡೋಣ. ಸೊ 1 2. ಓಕೆ. ತುಂಬ ಸುಲಭ. ಸಾಲ್ಡ್ರ್ ಮಾಡೋದಕ್ಕೆ ಬೇಕಾಗಿರೋ ವೈರ್ ತೋರಿಸ್ತೀನಿ, ಒಂದ್ಸತಿ ನೋಡ್ಕೊಂಬಿಡಿ. ಸೊ ಈ ಥರ ಮಲ್ಟಿ ವೈರ್ ಸ್ಟ್ಯಾಂಡ್ ಅಂತ ಸಿಗುತ್ತೆ. ಸೊ ಇದನ್ನು ಯೂಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಆ್ಯಕ್ಚುಲಿ. ಸೊ ಒಂದು ಪ್ಯಾಕೆಟ್ ಬರುತ್ತೆ ಮಲ್ಟಿ ವೈರ್ ಸ್ಟ್ಯಾಂಡ್. ಮಲ್ಟಿ ವೈರ್ ಸ್ಟ್ಯಾಂಡ್ ಅಂದರೆ ನೋಡಿ ಹೇಗಿರುತ್ತೆ ಅಂತ ತೋರಿಸ್ತೀನಿ.
ಸಿಂಗಲ್ ವೈರ್ ಸ್ಟ್ಯಾಂಡ್ ದಯವಿಟ್ಟು ತೊಗೋಬೇಡಿ, ಭಾಳ ತಲೆನೋವು, ಅದು ಇಮಿಡಿಯೇಟ್ಲಿ ಕಿತ್ಕೊಂಡು ಹೋಗ್ಬಿಡುತ್ತೆ. ಸೊ ಈ ಥರ ಬೇಕಾದ್ರೆ ಯೂಸ್ ಮಾಡ್ಕೊಬೋದು. ದಿಸ್ ಎ ಮಲ್ಟಿ ವೈರ್ ಸ್ಟ್ಯಾಂಡ್. ಓಕೆ, ಆಸ್ ಯು ಕ್ಯಾನ್ ಸಿ, ಸೊ ದಿಸ್ ಇಸ್ ದ ಮಲ್ಟಿ ವೈರ್ ಸ್ಟ್ಯಾಂಡ್. ಓಕೆ, ಈ ಥರ ಮಲ್ಟಿ ವೈರ್ಸ್ ಇರುತ್ತೆ. ಈ ಥರ ಸ್ಟ್ಯಾಂಡ್ಸ್ಗಳನ್ನು ತೊಗೋಬೇಕಾಗತ್ತೆ. ಓಕೆ, ನಾನು ಇದನ್ನ ಯೂಸ್ ಮಾಡ್ಕೊತೀನಿ. ನೀವು ಬೇಕಾದ್ರೆ ಜಂಪರ್ ವೈರ್ ಕೂಡ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ನಾನು ಡೈರೆಕ್ಟಾಗಿ ಜಂಪರ್ ವೈರ್ ಯೂಸ್ ಮಾಡಿ ತೋರಿಸ್ತೀನಿ. ಓಕೆ, ಸೊ ಫಸ್ಟು ಜಂಪರ್ ವೈರ್ಸ್ಗಳನ್ನು ಯೂಸ್ ಮಾಡೋಕ್ಕೆ ಮುಂಚೆ ಸೊ ಯಾವ ಪೋರ್ಟು ಎಲ್ಲಿಗೆ ಹೋಗುತ್ತೆ ಅಂತ ಫಸ್ಟ್ ಕನ್ಫರ್ಮ್ ಮಾಡ್ಕೋಬೇಕು. ಓಕೆ, ಇಲ್ಲ ಅಂದರೆ ಯು ಕ್ಯಾನ್ ಯೂಸ್ ಜಂಪರ್ ವೈರ್ ಆರ್ ಯು ಕ್ಯಾನ್ ಯೂಸ್ ಮಲ್ಟಿ ಸ್ಟ್ಯಾಂಡ್ ವೈರ್. ಓಕೆ, ಸೊ ಇಲ್ಲಿದೆಲ್ಲ ಮಲ್ಟಿ ಸ್ಟ್ಯಾಂಡ್ ವೈರ್, ಇದನ್ನ ಯೂಸ್ ಮಾಡ್ಕೋಬೋದು. ಯಾವ ಥರ ಗ್ರೌಂಡ್ ಮಾಡೋದು ನೋಡ್ಕೊಳ್ಳಿ, ಕಾಮನ್ ಗ್ರೌಂಡ್. ಓಕೆ, ಸೊ ಇದು ಇವಾಗ ಈ ಥರ ಕೂರುತ್ತೆ. ಓಕೆ, ಈ ಥರ ಕೂರುತ್ತೆ ಅಂದಾಗ ಹೋಲ್ಸ್ ಎಲ್ಲ ನೀಟಾಗಿ ನೋಡ್ಕೊಳ್ಳೋಣ. ಸೊ ಹೋಲ್ಸ್ ಎಲ್ಲ ಕರೆಕ್ಟ್ ಇದೆ. ಅಬ್ಸರ್ವ್ ಹಿಯರ್, ಸಾಲ್ಡರ್ ಮಾಡುವಾಗ ಸ್ವಲ್ಪ ವೈರ್ನ ಡಿಪ್ ಮಾಡ್ಕೊಳ್ಳಿ. ಓಕೆ, ಓಕೆ, ಸೊ ನಾನು ಅವಾಗ ಒಂದು ಮೆಥಡ್ ಹೇಳಿದ್ನಲ್ಲ, ರೈಟ್ ಸೈಡ್ ಈಸ್ ಪಾಸಿಟಿವ್, ಲೆಫ್ಟ್ ಸೈಡ್ ಈಸ್ ನೆಗೆಟಿವ್, ಅದನ್ನೇ ಫಾಲೋ ಮಾಡ್ತೀನಿ. ಅಬ್ಸರ್ವ್ ಹಿಯರ್. ಓಕೆ, ಸೊ ದಿಸ್ ಈಸ್ ದ ಲೆಫ್ಟ್ ಸೈಡ್ ಈಸ್ ಆಲ್ ಆರ್ ಗ್ರೌಂಡ್. ಇದು ಗ್ರೀನ್ ಎಲ್ ಇ ಡಿಗೆ ಆಯಿತು ಅಂತ ತಿಳ್ಕೊಳ್ಳಿ. ಗ್ರೀನ್ ಎಲ್ ಇ ಡಿಗೆ ಲೆಫ್ಟ್ ಸೈಡ್ ಈಸ್ ಆಲ್ವೇಸ್ ಗ್ರೌಂಡ್. ಇಲ್ಲಿ ಇನ್ನೊಂದು ಎಲ್ ಇ ಡಿ ಹಾಕಿದ್ದೀನಲ್ವಾ. ಓಕೆ, ಸೊ ಲೆಫ್ಟ್ ಸೈಡ್ ಅದನ್ನು ಕೂಡ ಗ್ರೌಂಡ್ ಮಾಡ್ಕೊತೀನಿ. ಇಲ್ಲಿ ನೋಡಿ. ಓಕೆ, ಈ ಥರ ವೈರ್ ಯಾಕೆ ಯೂಸ್ ಮಾಡಿರಿ ಅಂದರೆ, ಇಲ್ಲಿ ಜಂಪರ್ ವೈರು ಇಲ್ಲಿ ಎಂಡ್ ಆಗಿಬಿಡುತ್ತೆ. ಓಕೆ, ಜಂಪರ್ ವೈರು ಈ ಥರ ಎಂಡ್ ಆಗಿಬಿಡುತ್ತೆ. ಓಕೆ, ಈ ಥರ ಎಂಡ್ ಆದಾಗ ನಮಗೆ ಕಟ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಈಗ ಕಟ್ ಮಾಡ್ಕೊತೀನಿ ನೋಡಿ, ಗೊತ್ತಾಗುತ್ತೆ ನಿಮಗೆ. ಸೊ ನಾನು ಲೆಂತ್ ನೋಡ್ಕೊತೀನಿ. ಐ ವಿಲ್ ಸಿ ದ ಲೆಂತ್. ಸೊ ಇಲ್ಲಿ ಸಾಲ್ಡರ್ ಆಗಿದೆ ಅಲ್ವಾ, ಇಷ್ಟು ಲೆಂತ್ ಬೇಕು ನನಗೆ. ಸಿ ಹಿಯರ್, ಯಾವ ಥರ ಸ್ಕಿನ್ ಮಾಡೋದು. ತುಂಬ ತಲೆನೋವು ಆಯಿತು ಅಂದರೆ ಯು ಕ್ಯಾನ್ ಡೈರೆಕ್ಟ್ಲಿ ಯೂಸ್ ದ ಬಜರ್. ಓಕೆ, ತುಂಬ ಕಾಂಪ್ಲಿಕೇಟ್ ಆಗ್ತಿದೆ ಸರ್, ಗೊತ್ತಾಗಲ್ಲ ಅಂದರೆ ಯು ಕ್ಯಾನ್ ಡೈರೆಕ್ಟ್ಲಿ ಯೂಸ್ ದ ಬಜರ್. ಬಜರ್ ಅಥವಾ ಮಿನಿ ಬ್ರೆಡ್ ಬೋರ್ಡ್ ಅಂತ ಬರುತ್ತೆ, ಸಣ್ಣದು ಇಷ್ಟೇಷ್ಟು ಬ್ರೆಡ್ ಬೋರ್ಡ್ ಬರುತ್ತೆ, ಅದು ಕೂಡ ಯೂಸ್ ಮಾಡ್ಕೋಬೋದು. ಸೊ ಅಬ್ಸರ್ವ್ ಮಾಡಿ, ನಾನು ಏನು ಮಾಡಿದ್ದೀನಿ, ಮಿಡಲಲ್ಲಿ ಸ್ಕಿನ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಪೇಸ್ಟ್ ಅಪ್ಲೈ ಮಾಡೋದು. ಓಕೆ, ಆ್ಯಂಡ್ ಲೆಫ್ಟ್ ಸೈಡ್ ಈಸ್ ನೆಗೆಟಿವ್. ಸೊ ಒಂದು ಸ್ಟ್ರ್ಯಾಂಡ್ ವೈರು ಹೊರಗೆ ಬರಬಾರ್ದು, ಅಲ್ಲಿವರೆಗೂ ಈ ಥರ ಟ್ವಿಸ್ಟ್ ಮಾಡಿ. ಸ್ಟ್ರ್ಯಾಂಡ್ ವೈರ್ ಬಂತಂದರೆ ಅದು ಪಕ್ಕದಲ್ಲಿ ಹೋಗಿ ಶಾರ್ಟ್ ಸರ್ಕ್ಯೂಟ್ ಮಾಡಿಬಿಡುತ್ತೆ, ಪಕ್ಕದ ಪಿನ್ನಿಗೆ ಶಾರ್ಟ್ ಸರ್ಕ್ಯೂಟ್ ಮಾಡಿಬಿಡುತ್ತೆ ಒಂದು ಸ್ಟ್ರ್ಯಾಂಡ್ ಹೊರಗೆ ಬಂದರೂ ಕೂಡ. ಭಾಳ ಕೇರ್ಫುಲ್ಲಾಗಿ ಜಸ್ಟ್ ಟಚ್, ಒಂದು ಸಣ್ಣ ಟಚ್ ಕೊಡ್ತಿದ್ದಂಗೆ ನೋಡಿ ಯಾವ ಥರ ಕೂತ್ಕೊಂತು ಅಂತ. ಇದನ್ನ ಪಕ್ಕಾ ಮಾಡೋಕ್ಕೆ ಗ್ಲೂಗನ್ ಯೂಸ್ ಮಾಡಲೇಬೇಕು. ಓಕೆ, ಇಲ್ಲಾಂದ್ರೆ ನೀವು ಮೂವ್ಮೆಂಟ್ ಮಾಡ್ತಿದ್ದಂಗೆ ಕಿತ್ಕೊಂಡ್ಬಿಡುತ್ತೆ. ಓಕೆ, ಸೊ ಇದಾದ ಮೇಲೆ ನೆಕ್ಸ್ಟ್ ಒನ್ ಈಸ್, ದಿಸ್ ಈಸ್ ದ ಲೆಫ್ಟ್ ಸೈಡ್. ಓಕೆ, ದಿಸ್ ಈಸ್ ದ ಲೆಫ್ಟ್ ಸೈಡ್. ಲಾಸ್ಟ್ ಒಂದು ಉಳಿತು ನೋಡಿ, ರೈಟ್ ಸೈಡೆಲ್ಲ ಖಾಲಿ ಬಿಟ್ಟಿದ್ದೀನಿ, ಲೆಫ್ಟ್ ಸೈಡ್ ಮಾತ್ರ ಸಾಲ್ಡರ್ ಮಾಡ್ತಾ ಇದ್ದೀನಿ. ಓಕೆ, ಸೊ ದಿಸ್ ಈಸ್ ದ ಲೆಫ್ಟ್ ಸೈಡ್. ಇಲ್ಲಿ ಸ್ಕಿನ್ ಮಾಡ್ಕೊಳ್ಳೋಣ. ಜಸ್ಟ್ ಅ ಲಿಟಲ್ ಟಚ್ ಈಸ್ ಎನಫ್. ಓಕೆ, ಯಾಕಂದರೆ ಸ್ವಲ್ಪ ಸಾಲ್ಡರ್ ಮಾಡಿದ್ವಲ್ಲ ಸ್ಟಾರ್ಟಿಂಗಲ್ಲಿ, ಅದೇ ಹಿಡ್ಕೊಂಬಿಡುತ್ತೆ, ಅದೇ ಚೆನ್ನಾಗಿ ಹಿಡ್ಕೊಂಬಿಡುತ್ತೆ ನೋಡಿ. ಅಬ್ಸರ್ವ್ ಮಾಡಿ, ಚೆನ್ನಾಗಿ ಹಿಡ್ಕೊಂಡಿದೆ. ಸೊ ಲೆಫ್ಟ್ ಸೈಡೆಲ್ಲ ಏನು ಮಾಡಿದ್ದೀವಿ. ಓಕೆ, ಸೊ ಕರೆಕ್ಟಾಗಿ ಲೆಫ್ಟ್ ಸೈಡಿಗೆ ನಾವು ಲೆಫ್ಟ್ ಸೈಡಿಗೆ ನಾವು ಶಾರ್ಟ್ ಮಾಡಿದ್ವಿ, ಕರೆಕ್ಟಾಗಿ ಲೆಫ್ಟ್ ಸೈಡಿಗೆ ಹಾಕಬೇಕು ಈ ಥರ. ಓಕೆ, ಅರ್ಥ ಆಗ್ತಿದೆನಾ? ಲೆಫ್ಟ್ ಸೈಡ್ ಈಸ್ ನೆಗೆಟಿವ್. ಸ್ವಲ್ಪ ನೋಡ್ಕೊಳ್ಳಿ ಕರೆಕ್ಟಾಗಿ ಹೋಗ್ತಿದ್ದೇನೋ ಇಲ್ಲ ಚೆಕ್ ಮಾಡ್ಕೊಳ್ಳಿ. ಓಕೆ, ಯು ಕ್ಯಾನ್ ಯೂಸ್ ಲೈಕ್ ದಿಸ್. ಓಕೆ, ಸೊ ದಿಸ್ ಏರಿಯಾ ಈಸ್ ನೆಗೆಟಿವ್. ಈ ಲೈನ್ ಇದೆಯಲ್ಲ, ಇದೇನಾಗುತ್ತೆ, ನೆಗೆಟಿವ್ ಆಗುತ್ತೆ.
ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ನೆಗೆಟಿವ್ ಹೋಗಿದೆನಾ ಅಂತ. ಓಕೆ, ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ಇದನ್ನು ಹಾಗೆ ಮಾಡಬೇಕಿತ್ತು, ಲಾಸ್ಟಿಗೆ ಮಾಡೋಣ ಅಂತ ಇನ್ನೂ ವರ್ಕ್ ಇದೆ. ನಾವು ಇಲ್ಲಿ ಬಜರ್ ಬರುತ್ತೆ. ಓಕೆ, ಇಲ್ಲಿ ರೆಡ್ LED ಬರುತ್ತೆ. ಸೊ ಬಜರ್ ಪಾಸಿಟಿವ್ನ ರೆಡ್ LED ಪಾಸಿಟಿವ್ನ ಶಾರ್ಟ್ ಮಾಡಬೇಕು. ಐ ವಿಲ್ ಯೂಸ್ ರೆಡ್ ಕಲರ್. ಓಕೆ, ಕಲರ್ ಕೋಡಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಕಲರ್ ಕೋಡಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. Observe here. ಓಕೆ, ಸೊ ರೆಡ್ ಕಲರು ಯೂಸ್ ಮಾಡ್ತಾ ಇದ್ದೀನಿ ರೆಡ್ LED ಮತ್ತು ಬಜರ್ಗೆ. ಓಕೆ, ನಾವು ಪಾಸಿಟಿವ್ ಆಫ್ ದ ರೆಡ್ LED, ಸಾರಿ ಪಾಸಿಟಿವ್ ಆಫ್ ದ ಬಜರ್ಗೆ ಸಾಲ್ಡರ್ ಮಾಡ್ತಾ ಇದ್ದೀನಿ. ಓಕೆ, ಜಸ್ಟ್ a touch is enough. And again positive of the red LED. Okay, ಸ್ವಲ್ಪ ಫ್ಲಕ್ಸ್ ಪೇಸ್ಟ್ ಹಾಕಿ ಈ ಥರ ಟ್ವಿಸ್ಟ್ ಮಾಡಿ ವೈರ್ನ. ಓಕೆ, ವೈರ್ ಟ್ವಿಸ್ಟ್ ಮಾಡಿಬಿಟ್ಟು ಇಲ್ಲಿ ನೋಡಿ, ನಾನು ಈ ವೈರ್ನ ಆ ಕಡೆ ಸಾಲ್ಡರ್ ಮಾಡಿದ್ದೀನಿ. ಸೊ ಈ ವೈರ್ನ ಈ ಕಡೆ ಸಾಲ್ಡರ್ ಮಾಡಿ, ಆ ಕಡೆ ಸಾಲ್ಡರ್ ಮಾಡ್ಕೋದ್ರೆ ಪಕ್ಕದಲ್ಲಿ ಗ್ರೌಂಡ್ ಜೊತೆ ಕನೆಕ್ಟ್ ಆಗಿಬಿಡುತ್ತೆ. ಸೊ ಸಾಲ್ಡರ್ ಮಾಡುವಾಗ ಆಸುಪಾಸಲ್ಲಿರಲಿ. ಓಕೆ, ಸೊ ಈ ಥರ ಪಿನ್ ಇದೆ ಅಂದರೆ ಈ ಕಡೆ ಸಾಲ್ಡರ್ ಮಾಡಿದ್ದೀನಿ, ಒಂದು ಈ ಕಡೆ ಸಾಲ್ಡರ್ ಮಾಡ್ತೀನಿ, ಒಂದು ವೈರ್ ಈ ಕಡೆ ಸಾಲ್ಡರ್ ಮಾಡ್ತೀನಿ. ಈ ಥರ ಪಿನ್ ಬರುತ್ತೆ, ಒಂದು ಈ ಕಡೆ ಒಂದು ಈ ಕಡೆ. ಈ ಕಡೆ ಸಾಲ್ಡರ್ ಆಯಿತು ಅಂದರೆ ಈ ಕಡೆ ಸಾಲ್ಡರ್ ಮಾಡಬೇಕು. ಇಲ್ಲಿ ಸಾಲ್ಡರ್ ಆದಾಗ, ಈ ಪಿನ್ನಿಗೆ ಸಾಲ್ಡರ್ ಆದಾಗ ನೀವು ಪಕ್ಕದಲ್ಲೇ ಸಾಲ್ಡರ್ ಮಾಡಿಬಿಟ್ರಿ ಅಂದರೆ ಈ ಥರ ಇನ್ನೊಂದು ವೈರ್ನ ಈ ಥರ ಸಾಲ್ಡರ್ ಮಾಡಿದ್ರಿ ಅಂದರೆ ಟಚ್ ಆಗೋ ಚಾನ್ಸಸ್ ಇರುತ್ತೆ. ಐದರ್ ಯು ಸಾಲ್ಡರ್ ಲೈಕ್ ದಿಸ್, ಐದರ್ ಯು ಸಾಲ್ಡರ್ ಲೈಕ್ ದಿಸ್. ಓಕೆ, ಸೊ ಈ ಥರ ಸಾಲ್ಡರ್ ಮಾಡ್ಕೋಬೋದು. ಈ ಥರ ವೈರ್, ಇದು ವೈರು, ಇದು ಪಿನ್ಸ್ ಅಂದ್ಕೊಂಡ್ರೆ. ಓಕೆ, just a touch is enough. ಓಕೆ, ಈಗ ರೆಡ್ LED ಬಜರ್ ಅಟ್ ಎ ಟೈಮ್ ಆನ್ ಆಗುತ್ತೆ ನೋಡಿ. 3 ಎಲಿಮೆಂಟ್ಸಿಗೂ ಒಂದೇ ಗ್ರೌಂಡು, ರೆಡ್ LED ಬಜರು ಪಾಸಿಟಿವ್ ಒಂದೇ ವೈರು, ಹಾಗೆ ಗ್ರೀನ್ LEDಗೆ ಪಾಸಿಟಿವ್ ಇಂದ ಒಂದೇ ವೈರ್. ಸೊ ಅಬ್ಸರ್ವ್ ಹಿಯರ್. ಸೊ ಅದೇ ಥರನೇ ಡಿಪ್ ಮಾಡಿಕೊಡ್ರಿ. ಓಕೆ, ಫ್ಲಕ್ಸ್ ಪೇಸ್ಟಲ್ಲಿ. ಆ್ಯಂಡ್ ಸೊ ಯಾಕೆ ಈ ಥರ ಡುಪಾಂಟ್ ಯೂಸ್ ಮಾಡ್ತೀವಿ ಅಂದರೆ LED ಬಜರ್ ಹೋಗೋ ಚಾನ್ಸಸ್ ಇರುತ್ತೆ, ಹಾಗಾಗಿ ವಿ ಯೂಸ್ ಲೈಕ್ ದಿಸ್. ಯು ಕ್ಯಾನ್ ಯೂಸ್ ರೆಸಿಸ್ಟರ್ ಇಫ್ ಯು ನೀಡೆಡ್. ಓಕೆ, ಸೊ ಇಲ್ಲಿ ರೆಸಿಸ್ಟರ್ ಹಾಕಿಬಿಟ್ಟು ರೆಸಿಸ್ಟರಿಗೆ ನೀವು ಸಾಲ್ಡರ್ ಮಾಡ್ಕೊತ ಹೋಗ್ಬೋದು. ಅಷ್ಟು ಸಣ್ಣ ಕೆಲಸಕ್ಕೆ ಭಾಳ ಟೈಮ್ ವೇಸ್ಟ್ ಮಾಡೋದು ಸೊ ಎಲಿಜಿಬಲ್ ಇಲ್ಲ ಅಂತ ನಾನೇನು ಮಾಡ್ತಾ ಇದ್ದೀನಿ, ಈ ಥರ ಮಾಡಿದ್ದೀನಿ. ಓಕೆ, ಫಸ್ಟ್ ಲೆಟ್ ಅಸ್ ಸಿ ಹೌ ಟು ಟೆಸ್ಟ್ ದಿಸ್. ಓಕೆ, ಸೊ ಎಡ್ಜಸ್ನೆಲ್ಲ ನಾನೇನು ಮಾಡ್ತೀನಿ, ಓಕೆ ಎಡ್ಜಸ್ ಎಲ್ಲ ಏನು ಮಾಡ್ತೀನಿ, ಸ್ವಲ್ಪ ಈ ಥರ ತಕ್ಕೊತೀನಿ. ಓಕೆ, ಎಡ್ಜಸ್ನೆಲ್ಲ ಈ ಥರ ತಗೊಂಡ್ಬಿಡ್ತೀನಿ. ಓಕೆ, ಸಾಲ್ಡರ್ ಆಗಿದೆ. ಅಬ್ಸರ್ವ್ ಹಿಯರ್, ಎಡ್ಜಸ್ನೆಲ್ಲ ಕಟ್ ಮಾಡಿಕೊಂಡು ಈ ಥರ ಟ್ವಿಸ್ಟ್ ಮಾಡ್ಕೊಳ್ಳೋಣ. ಓಕೆ, ಅಬ್ಸರ್ವ್ ಹಿಯರ್, ಆವಾಗಲೇ ಶೆಲ್ ಯೂಸ್ ಮಾಡಲು ಹುಷಾರು ಸ್ವಲ್ಪ. ಓಕೆ, ಗ್ರೌಂಡ್ ಯಾವಾಗಲೂ ಕೆಳಗಡೆ ಕೊಡಬೇಕು. ಓಕೆ, ಬಟನ್ ಶೆಲ್ ಅಂತ ಕರಿತೀವಿ ಇದಕ್ಕೆ. ಸೊ ಫಸ್ಟು ಅಬ್ಸರ್ವ್ ಮಾಡಿ,
ಕರೆಕ್ಟಾಗಿ ನೋಡ್ಕೊಳ್ಳಿ. ಯು ಕ್ಯಾನ್ ಮಾರ್ಕ್ ಇಫ್ ಯು ನೀಡೆಡ್, ಇಫ್ ಯು ಕ್ಯಾನ್ ಯೂಸ್ ಅ ಮಾರ್ಕರ್ ಟು ನೋಟ್ ಯಾವುದು ಪಾಸಿಟಿವ್ ಯಾವುದು ನೆಗೆಟಿವ್ ಅಂತ. ಸೊ ನೋಡಿ, ಶಾರ್ಟ್ ಈಸ್ ನೆಗೆಟಿವ್ ಕರೆಕ್ಟಾಗಿ. ಹಾಂ, ಓಕೆ. ಆ್ಯಂಡ್ ರೆಡ್ ಎಲ್ ಇ ಡಿ ಬಜರ್, ಸೊ ದಿಸ್ ಈಸ್ ದ ನೆಗೆಟಿವ್ ಪಿನ್. ಇಲ್ಲಾಂದರೆ ಮತ್ತೆ ನೀವು ಕರೆಕ್ಟಾಗಿ ನೋಡ್ಕೊಂಡು ಕನೆಕ್ಟ್ ಮಾಡ್ಬೇಕು, ಇಲ್ಲಾಂದರೆ ಹೋಗ್ಬಿಡುತ್ತೆ ಎಲ್ ಇ ಡಿ ಸ್ಪಾಟಲ್ಲಿ. ಓಕೆ, ಸೊ ಲಾಸ್ಟ್ ಈಸ್ ಈಸಿ ಫಾರ್ ಅಸ್. ಲಾಸ್ಟಿಗೆ ಕನೆಕ್ಟ್ ಮಾಡಿಕೊಂಡ್ರೆ ಆಯಿತು. ನಾವು ಹೌ ಟು ಟೆಸ್ಟ್ ದಿಸ್. ಓಕೆ, ಸೊ ಕೆಳಗಡೆ ನೆಗೆಟಿವ್, ಮೇಲ್ಗಡೆ ಪಾಸಿಟಿವ್. ದಿಸ್ ಇಸ್ ಫಾರ್ ದ ರೆಡ್ ಎಲ್ ಇ ಡಿ ಆ್ಯಂಡ್ ದಿಸ್ ಇಸ್ ಫಾರ್ ದ ಗ್ರೀನ್ ಎಲ್ ಇ ಡಿ. ಓಕೆ, ಸೊ ಅಬ್ಸರ್ವ್ ಹಿಯರ್, ಐ ಗೆಸ್ ಗ್ರೀನ್ ಎಲ್ ಇ ಡಿ ಇಸ್ ಗಾನ್. ಇಲ್ಲ, ಇದೆ, ಸ್ವಲ್ಪ ಲೂಸ್ ಇದೆ ಕಾಂಟ್ಯಾಕ್ಟು. ಓಕೆ, ಅಕಸ್ಮಾತ್ ಹೋಯ್ತು ಅಂದರೆ ಏನಿಲ್ಲ, ತೆಗೆದುಬಿಟ್ಟು ಹೊಸದು ಹಾಕಿ ಅಷ್ಟೆ. ಇದು ತುಂಬ ಈಸಿ. ಓಕೆ, ಈಗ ಇದನ್ನು ನಾನು ಸೇಫ್ ಮಾಡಬೇಕು. ಓಕೆ, ಈ ವೈರ್ನ ಸೇಫ್ ಮಾಡಬೇಕು. ಮೂಮೆಂಟ್ ಆದರೆ ಕಟ್ ಆಗುತ್ತೆ. ಐ ವಿಲ್ ಯೂಸ್ ದ ಗ್ಲೂ ಗನ್. ಓಕೆ, ಸೊ ದಿಸ್ ಇಸ್ ದ ಗ್ಲೂ ಗನ್. ಗ್ಲೂ ಗನ್ ಹೀಟ್ ಆಗೋವರೆಗೂ ಐ ವಿಲ್ ಟೆಲ್ ಯು ಟು ಹೌ ಟು ಫೈನಲೈಸ್ ದ ಪಿ ಸಿ ಬಿ ಬೋರ್ಡ್ ವಿ ಹ್ಯಾವ್ ಡೆವಲಪ್ಡ್. ಓಕೆ, ಸೊ ಏನು ಮಾಡ್ಕೋಬೇಕಂದ್ರೆ ಫಸ್ಟ್ ಕನ್ಫರ್ಮ್ ಮಾಡ್ಕೊಳ್ಳಿ, ಇದು ಎಲ್ಲಿ ಹೋಗುತ್ತೆ, ಇಟ್ ವಿಲ್ ಗೋ ಟು ದ ಗ್ರೌಂಡ್. ಓಕೆ, ಫೀಮೇಲ್ ಬೇಕು, ಇಲ್ಲಿ ಕೂಡ ಫೀಮೇಲ್ ಬೇಕು, ಇದು ಕೂಡ ನೋಡ್ ಎಮ್ಸಿಗೆ ಹೋಗುತ್ತೆ, ಎಲ್ಲ ಕಡೆ ಫೀಮೇಲ್ ಬೇಕು. ಓಕೆ, ಸೊ ಫೀಮೇಲ್ ಬೇಕಾಗಿರೋದ್ರಿಂದ ದಿಸ್ ಇಸ್ ದ ಫೀಮೇಲ್. ಮೇಲ್ ಟು ಫೀಮೇಲ್ ಅಥವಾ ಮೇಲ್ ಟು ಮೇಲ್ ಯಾವ್ದಾರ ತೊಗೋಬೋದು. ಐ ವಿಲ್ ಯೂಸ್ ದ ಮ್ಯಾಚಿಂಗ್ ಕಲರ್. ಓಕೆ, ಅಬ್ಸರ್ವ್ ಮಾಡಿ ಯಾವ ಥರ ಯೂಸ್ ಮಾಡಬೇಕು ಅಂತ. ಸ್ವಲ್ಪ ಜಾಸ್ತಿ ಲೆಂತ್ನೇ ಕಟ್ ಮಾಡ್ಕೊತೀನಿ. ಆ್ಯಂಡ್ ಒನ್ ಮೋರ್ ಈಸ್ ರೆಡ್ ವಿ ನೀಡೆಡ್. ಓಕೆ, ಒನ್ ಸೆಕೆಂಡ್. So this is the red. Okay, and one more is green. Observe here. So ಈ ಥರ ಇದನ್ನು ಕಟ್ ಮಾಡ್ಕೋಬೇಕು. ಟ್ವಿಸ್ಟ್ ಇಟ್, ಕೀಪ್ ಇಟ್, ಕಟ್ ಮಾಡ್ಕೊಳ್ಳಿ, ಟ್ವಿಸ್ಟ್ ಮಾಡಿ. ನೋಡಿ, ಸಣ್ಣ ವೈರ್ ಬಂದುಬಿಡ್ತು, ಮಿಸ್ ಆಗಿ ಕಟ್ಟಾಗಿದೆ ಪೂರ. ಹಾಗಾಗಿ ಮತ್ತೆ ರೀಪ್ಲೇಸ್ ಮಾಡ್ತೀನಿ. ಓಕೆ, ಲೈಟಾಗಿ ಕಟ್ ಮಾಡಿ ಎಳ್ಕೊಂಡ್ರೆ ಸಾಕು. ನಮಗೆಲ್ಲ ವೈರು ಬೇಕು, ಒಂದು ವೈರು ಮಿಸ್ ಆಗಬಾರ್ದು, ಒಂದು ವೈರ್ ಸ್ಟ್ಯಾಂಡು ಮಿಸ್ ಆಗಬಾರ್ದು. ಓಕೆ, ಕ್ಯಾನ್ ಯೂಸ್ ಯುವರ್ ಫಿಂಗರ್ಸ್ ರಿಮೈನಿಂಗ್ ದ ಆರ್ ದಿಸ್ ಒನ್ ಗ್ರೌಂಡ್. ಓಕೆ, ಇದು ಒಂದೇ ಸ್ವಲ್ಪ ಡೆವಲಪ್ಮೆಂಟ್ ಇರೋದು. ಇಲ್ಲಾಂದರೆ ನಿಮಗೆ ಬೇಡ ಅಂದರೆ ಆರಾಮಾಗಿ ಮಿನಿ ಬ್ರೆಡ್ ಬೋರ್ಡ್ ಯೂಸ್ ಮಾಡ್ಕೊಳ್ಳಿ. ದಿಸ್ ಇಸ್ ದ ಅಫಿಷಿಯಲ್ ಥಿಂಗ್. ಓಕೆ, ಅಬ್ಸರ್ವ್ ಹಿಯರ್. ನಾವು ವಾಟ್ ಐ ಆಮ್ ಗೋಯಿಂಗ್ ಟು ಡೂ ಈಸ್ ಹೀಟ್ ಶ್ರಿಂಕ್ ಟ್ಯೂಬ್ ಅಂತ ಸಿಗುತ್ತೆ ನಿಮಗೆ. ಓಕೆ, ದಿಸ್ ಇಸ್ ದ ಹೀಟ್ ಶ್ರಿಂಕ್ ಟ್ಯೂಬ್. ಸೊ ಐ ವಿಲ್ ಯೂಸ್ ದಿಸ್. ಇದಕ್ಕೆ ಹೀಟ್ ಶ್ರಿಂಕ್ ಟ್ಯೂಬ್ ಅಂತ ಕರೀತಾರೆ. ಓಕೆ, ಕ್ವಾಲಿಟಿ ವರ್ಕ್, ಯಾವಾಗಲೂ ಪ್ರಾಜೆಕ್ಟ್ ವರ್ಕು ಕ್ವಾಲಿಟಿಯಲ್ಲಿ ಇರಬೇಕು. ಓಕೆ, ಸೊ ಹೇಗೆ ಬೇಕು ಹಾಗೆ ಮಾಡಬಾರ್ದು. ಸೊ ಐ ವಿಲ್ ಯೂಸ್ ದಿಸ್ ಲೈಕ್ ದಿಸ್. Okay, I will use it like this. You can use any color. Heat shrink tube ಏನು ಮಾಡುತ್ತೆ, ವೈರ್ ಸಾಲ್ಡರ್ ಆಗ್ತಿದ್ದಂಗೆ ಗಟ್ಟಿಯಾಗಿ ಹಿಡ್ಕೊಂಡ್ಬಿಡುತ್ತೆ, ವೈರ್ ಕಟ್ ಆಗ್ಲಿಕ್ಕೆ ಬಿಡಲ್ಲ. ಓಕೆ, ನೋಡಿ, ಹೀಟ್ ಶ್ರಿಂಕ್ ಟ್ಯೂಬು ಫಸ್ಟು ಹಾಕಿಬಿಡ್ಬೇಕು. ಹಾಕಿದ್ಮೇಲೆ ಸೊ ರೆಡ್ ಎಲ್ ಇ ಡಿ ಆ್ಯಂಡ್ ಬಜರ್ಗೆ ಟ್ವಿಸ್ಟ್ ಇಟ್. ಐ ವಾಂಟ್ ಟು ಟ್ವಿಸ್ಟ್ ಇಟ್. Okay, now observe here. ಫ್ಲೆಕ್ಸ್ ಪೇಸ್ಟ್ನ ಡಿಪ್ ಮಾಡಿ ಸ್ವಲ್ಪ ತಗೊಳ್ಳಿ.
just apply the paste. Okay, so now observe here, take a lighter. ಓಕೆ, ಲೈಟರ್ ಅಥವಾ ಮ್ಯಾಚ್ ಬಾಕ್ಸ್ ಏನು ಬೇಕಾಗಿರೋ ತಗೋಬೋದು. ಈ ಟ್ಯೂಬ್ನ ಈ ಥರ ಪ್ರೆಸ್ ಮಾಡಿ ಎಲ್ಲ ಸಾಲ್ಡರ್ ಆಗಿದೆ ಅಲ್ಲ, ಸೊ ಜಸ್ಟ್ ಈ ಥರ ಫೈನಲ್ ಮಾಡ್ಬೋದು. ಜಾಸ್ತಿ ಹೊತ್ತು ಇಟ್ಕೋಬಾರ್ದು. ಇಟ್ಸ್ ಆ್ಯಕ್ಟ್ ಲೈಕ್ ಎ ಸಿಂಗಲ್ ವಯರ್. ಗ್ಲೂಗನ್ ಮೇಲೆ ಕಣ್ಣಿರಬೇಕು. ಇಲ್ಲಿ ಆಲ್ರೆಡಿ ಸೋರ್ತಾ ಇದೆ, ಸೊ ಅಬ್ಸರ್ವ್ ಮಾಡಿ. ಸೊ ದಿಸ್ ಈಸ್ ರೆಡಿ. ಓಕೆ, ಸೊ ನಾನು ಈ ಥರ ಫಿಕ್ಸ್ ಮಾಡೋದ್ರಿಂದ ವೈರ್ಗಳನ್ನು ನೋಡಿ ಈ ಥರ ಅರೇಂಜ್ ಮಾಡ್ಕೊಳ್ಳಿ ನೀಟಾಗಿ. ಓಕೆ, ವೈರ್ಗಳನ್ನೆಲ್ಲ ಈ ಥರ ಅರೇಂಜ್ ಮಾಡ್ಕೊಳ್ಳಿ. ಸೊ ಎಕ್ಸ್ಟ್ರಾ ಬಂದಿರೋದನ್ನ ಅಲ್ಲೇ ಕಟ್ ಮಾಡ್ಕೊತೀನಿ. ಅಬ್ಸರ್ವ್ ಹಿಯರ್. ಓಕೆ, ನೀಟ್ನೆಸ್ ಇರಬೇಕು. ನೀವು ತೊಗೊತೀರಾ ಅಂದರೆ ನೀಟಾಗಿ ಬರಬೇಕು. ಓಕೆ, ಎಕ್ಸ್ಟ್ರಾ ಏನು ಬರ್ತಾ ಇದೆ ಅಲ್ಲ, ಸೊ ಗಟ್ಟಿ ಇರುತ್ತೆ, ಅದನ್ನು ತೆಕ್ಕೊಂಡಿದ್ದೀನಿ ಲಾಸ್ಟ್ ಯೂಸ್ ಮಾಡಿದ್ದು. ಈ ಥರ ಮಾಡೋದ್ರಿಂದ ನೋಡಿ ನಾನು ಹೆಂಗೆ ಪ್ರೆಸ್ ಮಾಡ್ತಿದ್ದೀನಿ ಅಂದರೆ, ಆ ಎರಡು ವೈರ್ ಇಂಟರ್ಜೆಕ್ಷನ್ ಇದೆಯಲ್ಲ ಅಲ್ಲಿ ಪ್ರೆಸ್ ಮಾಡಬೇಕು ಈ ಥರ, ಸಚ್ ದ್ಯಾಟ್ ದೇ ಬೋತ್ ಡೋಂಟ್ ಟಚ್ ಈಚ್ ಅದರ್. ಸ್ವಲ್ಪ ಈ ಥರ ಬೋರ್ಡಿಗೆ ಪ್ರೆಸ್ ಮಾಡಬೇಕು, ಇಲ್ಲಾಂದರೆ ಕೈಯಲ್ಲೇ ಕಿತ್ಕೊಂಡ್ಬಂದ್ಬಿಡುತ್ತೆ. ಒಂದೊಂದ್ಸತಿ ಪೇಸ್ಟು ಅಕಸ್ಮಾತ್ ಸರಿಯಾಗಿ ಕೂರಲಿಲ್ಲ ಅಂದರೆ ಕೈಯಲ್ಲಿ ಕಿತ್ಕೊಂಡ್ಬಂದ್ಬಿಡುತ್ತೆ. ಓಕೆ, ಸ್ವಲ್ಪ ಕೇರ್ಫುಲ್, ತುಂಬ ಸುಡುತ್ತೆ ಇದು. ಸ್ವಲ್ಪ ಕೈಯೆಲ್ಲ ತುಂಬ ಕೇರ್ಫುಲ್, ಕೈ ಮೇಲೆ ಬೀಳುತ್ತೆ. ಸೊ ಆ ಪೇನ್ನ ಬೇರ್ ಮಾಡಬೇಕಾಗತ್ತೆ. ಓಕೆ, ಸೊ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂದರೆ ಇಷ್ಟೆಲ್ಲ ಕಷ್ಟಪಡಬೇಕಾಗತ್ತೆ. ಓಕೆ, ಸೊ ಈ ಥರ ಪ್ರಾಜೆಕ್ಟ್ ಮಾಡಿದಾಗಲೇ ಯು ವಿಲ್ ಲರ್ನ್ ಅಫಿಷಿಯಾಲಿಟಿ. ಓಕೆ, ಸೊ ನಾನು ಏನು ಮಾಡಿದ್ದೀನಿ, ಯು ಕ್ಯಾನ್ ಯೂಸ್ ಲೈಕ್ ದಿಸ್. ಓಕೆ, ಸೊ ವೈರ್ಗಳು ಬಿಟ್ಕೋಬಾರ್ದು ನೋಡಿ ನೀಟಾಗಿ. ನಾನು ಯೂಶ್ವಲಿ ಸ್ವಲ್ಪ ದಪ್ಪನೇ ಹಾಕ್ತೀನಿ. ಓಕೆ, ಜಾಸ್ತಿನೇ ಹಾಕ್ತೀನಿ, ಸೊ ಸ್ವಲ್ಪ ಪರ್ಮನೆಂಟಾಗೇ ಇರಲಿ ಅಂತ. ಓಕೆ, ಸೊ ಯಾಕಂದರೆ ಒಂದು ಸತಿ ಬಿಚ್ಕೊಂತು ಅಂದರೆ ಪೂರ ಪ್ರಾಜೆಕ್ಟೇ ಮತ್ತೆ ಹೊಸ್ದಾಗಿ ರೀಬಿಲ್ಡ್ ಮಾಡಬೇಕಾಗತ್ತೆ. ಅದಕ್ಕೆ ಫೈನಲೈಸ್ ದಿಸ್ ಪರ್ಫೆಕ್ಟ್ಲಿ. ಓಕೆ, ಇಟ್ ವಿಲ್ ಟೇಕ್ ಎ ಟೈಮ್ ಟು ಡ್ರೈ. ವಿಲ್ ಟರ್ನ್ ಆಫ್ ದಿಸ್. ಓಕೆ, ಸೊ ಅಬ್ಸರ್ವ್ ಹಿಯರ್. ಸೊ ಇಷ್ಟು ಫೈನಲೈಸ್ ಆಗಿದೆ. ಸೊ ಗಟ್ಟಿಯಾಗಿದೆ. ಇದೇನು ಜಪ್ಪ ಅಂದರೂ ಕೂಡ ನೀವು ಎಷ್ಟೇ ಎಳೆದಾಡಿದ್ರು ಕೂಡ ಕಿತ್ಕೊಂಬರಲ್ಲ. ಓಕೆ, ಯು ಕ್ಯಾನ್ ಸಿ ಹಿಯರ್, ನೀವು ಎಷ್ಟಾರೇ ಎಳೆದಾಡ್ಬೋದು. ಓಕೆ, ಸೊ ದಿಸ್ ಈಸ್ ದ ಪರ್ಫೆಕ್ಟ್ ವರ್ಕ್. ಓಕೆ, ಆ್ಯಂಡ್ ಲೆಟ್ ಮಿ ಟೆಸ್ಟ್ ಇಟ್ ಅಗೈನ್. ಓಕೆ, ಸೊ ಮೇಲ್ ಟು ಮೇಲ್ ವೈರ್ ತೊಗೊತಾ ಇದ್ದೀನಿ ಇನ್ನೊಂದ್ಸತಿ ಟೆಸ್ಟ್ ಮಾಡಲಿಕ್ಕೆ. ಫಿಕ್ಸ್ ಮಾಡೋಕ್ಕೆ ಮುಂಚೆ ಒಂದ್ಸತಿ ಟೆಸ್ಟ್ ಮಾಡ್ಕೊಬೋದು. ಓಕೆ, ಸೊ ಸೇಮ್, ಯಾಕಂದರೆ ಇದೇ ನಮಗೆ ಇಂಡಿಕೇಶನ್ ಆಗಿರೋದ್ರಿಂದ. ಸೊ ಈ ಬಜರ್ ನೀವು ಎಲಿಮಿನೇಟ್ ಮಾಡ್ಬೋದು. ಓಕೆ, ಐದರ್ ಯೂಸ್ ದಿಸ್ ಐದರ್ ಯೂಸ್ ದಿಸ್, ನಾನು ಎರಡು ಹೇಳಿದ್ದೀನಿ. ಸಿ, ಓಕೆ, ಆ್ಯಂಡ್ ದಿಸ್ ವಿಲ್ ಬಿ ಗಿವನ್ ಟು ದ ರೈಟ್ LED ಆ್ಯಂಡ್ ಬಜರ್. ಸೊ ದಿಸ್ ಈಸ್ ದ ವರ್ಕಿಂಗ್ ಆಫ್. ಓಕೆ, ಸೊ ಇದನ್ನ ಇವಾಗ ಫಿಕ್ಸ್ ಮಾಡ್ಕೊಳ್ಳೋಣ. ಐ ಗೆಸ್ ಆಲ್ರೆಡಿ 1.5 hour ಆಯಿತು ಅನಿಸುತ್ತೆ ಸ್ಟಾರ್ಟ್ ಮಾಡಿಕೊಂಡು. ಓಕೆ,
ಸೊ ಸ್ಟೂಡೆಂಟ್ಸಿಗೆ ಇಷ್ಟು ಪೇಷನ್ಸು ಬರಲ್ಲ, ಯಾಕಂದರೆ ಅವರಿಗೆಲ್ಲ ದಿಸ್ ಇಸ್ ದ ವರ್ಕ್ ಆಫ್ 11 years ಆಫ್ ಎಕ್ಸ್ಪೀರಿಯನ್ಸ್. 11 to 12 ಅಲ್ಲ, 13 years ಆಗಕ್ಕೆ ಬಂತು. ಓಕೆ, ನಾನು ಯಾವಾಗಲೂ 11 ಅಂತ ಇರ್ತೀನಿ, ಆ್ಯಕ್ಚುಲಿ 12 years 13 years ಆಗಕ್ಕೆ ಬಂತು. 2026 ಮಾರ್ಚಿಗೆ ವಿ ಆರ್ ಕಂಪ್ಲೀಟಿಂಗ್ 13 years ಆ್ಯನಿವರ್ಸರಿ. ಓಕೆ, ಸೊ ಸ್ಟೂಡೆಂಟ್ಸಿಗೆ ಇದು ಸ್ವಲ್ಪ ಕಾಂಪೊನೆಂಟ್ಸ್ ಎಲ್ಲಿ ಹುಡ್ಕೋಬೇಕು ಎಲ್ಲ ಕಷ್ಟ ಆಗುತ್ತೆ. ಓಕೆ, ಸೊ ಹಾಗಾಗಿ ದಿಸ್ ಈಸ್ ದ ವರ್ತ್ ಆಫ್ ದ ಪ್ರಾಜೆಕ್ಟ್. ಸೊ ಇಷ್ಟು ಮಾಡಿದ್ದೀವಿ ಅಂದರೆ ಇಟ್ ಮೋರ್ ದ್ಯಾನ್ 8,000 to 10,000 12,000 ರುಪೀಸ್ವರೆಗೂ ವರ್ತ್ ಇರುತ್ತೆ ಈ ಪ್ರಾಜೆಕ್ಟ್. ಓಕೆ, here you can add a sticker like this. ಇದೆಲ್ಲ ಬುಕ್ ಸ್ಟಾಲ್ಸ್ ಅಲ್ಲೂ ಸಿಗುತ್ತೆ, such that I can remember which was the negative and which was the positive. ಓಕೆ, ಸೊ ಈ ಥರ ಲೇಬಲ್ಸ್ ಸಿಗುತ್ತೆ, ಲೇಬಲ್ ಸ್ಟಿಕ್ಕರ್ ಅಂತ ಕೇಳಿದ್ರೆ ಸಿಗುತ್ತೆ. ಸೊ ಕರೆಕ್ಟಾಗಿ ಈ ಲೈನಿಗೆ ನಾನು ಪಾಸಿಟಿವ್ ನೆಗೆಟಿವ್ ಮಾರ್ಕ್ ಮಾಡ್ಕೊತೀನಿ. ಓಕೆ, this is green LED. Negative and positive. This is red LED. ಫಸ್ಟ್ ಪಿನ್ 1 2 ಬಿಟ್ಟು 4ನೇ ಪಿನ್ ನೆಗೆಟಿವ್ ಪಾಸಿಟಿವ್ ವಿಚ್ ಈಸ್ ಬಜರ್. ಓಕೆ, ಈ ಥರ ಮಾರ್ಕ್ ಮಾಡ್ಕೋಬೋದು. ಬೇಕು ಅಂದರೆ ಈ ಥರ ಮಾರ್ಕ್ ಮಾಡ್ಕೋಬೋದು. ಓಕೆ, ಯು ಕ್ಯಾನ್ ಮಾರ್ಕ್ ಲೈಸ್ ದಿಸ್ ಸಚ್ ದಟ್ ಯು ಕ್ಯಾನ್ ರಿಮೆಂಬರ್. ಓಕೆ, ಸೊ ಅಬ್ಸರ್ವ್ ಹಿಯರ್ we have completed this circuit now, and I am going to connect it to the ground pin. ಓಕೆ, ಸೊ ಇಲ್ಲಿ G ಅಂತ ಇರುತ್ತಲ್ಲ, ಇಲ್ಲಿ ಕನೆಕ್ಟ್ ಮಾಡ್ಕೊತೀನಿ. ನೋಡಿ ಎಷ್ಟು ಸುಲಭ ಆಯಿತು. ಅದಕ್ಕೆ ಶೀಲ್ಡ್ ಯೂಸ್ ಮಾಡಿ ಅಂತ ಹೇಳೋದು. ಶೀಲ್ಡ್ ಯೂಸ್ ಮಾಡೋದು ಎಷ್ಟು ಸುಲಭ ಆಯಿತು. ಓಕೆ, ಆ್ಯಂಡ್ ರೆಡ್ LED to D8 ಇದನ್ನು ಬರ್ಕೊತೀನಿ ಆಮೇಲೆ. ಓಕೆ, ರೆಡ್ LED to D8 ಆ್ಯಂಡ್ ಗ್ರೀನ್ LED to D7. ಓಕೆ, ಸೊ ಯು ನೀಡ್ ಟು ರೈಟ್ ಇಟ್ ಡೌನ್. ಓಕೆ, ಸೊ ಒಂದು ಬುಕ್ಕು ಪೆನ್ನು ತೊಗೊಂಡು ಈ ಥರ ಬರ್ಕೋಬೇಕು. ಓಕೆ, D7 D8. Now we will continue the remaining connections. So observe here, I will always use dark wires, brown ಅಥವಾ dark purple or black, okay, for grounding. Okay, ಇಲ್ಲಿ ನೋಡಿ 0 ಇಂದ I will give to the ಇದಕ್ಕೆ ಪವರ್ ಸಪ್ಲೈ ಕೊಡಬೇಕಲ್ಲ ಗ್ರೌಂಡಿಗೆ. ಓಕೆ, ಎಷ್ಟು ಸಿಂಪಲ್ ಆಗಿ ಬರ್ತಾ ಇದೆ ನೋಡಿ. ಅದಕ್ಕೆ ಇಷ್ಟು ಮಾಡ್ಕೊಂಬಿಟ್ರಿ ಅಂದರೆ ಪ್ರಾಜೆಕ್ಟ್ ತುಂಬ ಸುಲಭ ಆಗ್ಬಿಡುತ್ತೆ. ಸೊ 5 ವೋಲ್ಟಿಂದ ವಿ ಇನ್ ಅಂತ ಇದೆಯಲ್ಲ ಇಲ್ಲಿಗೆ ನೋಡಿ, ಎಷ್ಟು ಈಸಿ. ಬ್ರೆಡ್ ಬೋರ್ಡ್ಗಿಂತ ತುಂಬ ಸುಲಭ ಇದೆ. ಸ್ಟಾರ್ಟಿಂಗ್ ಇಷ್ಟು ಕಷ್ಟಪಟ್ಟರೆ ಸಾಕು. ಓಕೆ, ಆ್ಯಂಡ್ ನಾವು ಸೊ ಗ್ರೌಂಡ್ ಆಫ್ ದ ಬಜರ್. ಸೊ ಓಕೆ, ಆಲ್ರೆಡಿ ಬಜರ್ ಕೊಟ್ಟಿದ್ದೀನಿ, ಸೊ ಹೇಳ್ಕೊಟ್ಬಿಡ್ತೀನಿ. ಸೊ ಇದು ಗ್ರೌಂಡ್, ಯು ಕ್ಯಾನ್ ಕನೆಕ್ಟ್ ಇಟ್ ಟು ದ 0 ಪಿನ್. ಓಕೆ, ನಾನು ಇದನ್ನು ಯೂಸ್ ಮಾಡಲ್ಲ, ಯಾಕಂದರೆ ಆಲ್ರೆಡಿ ನಾನು ಡೈರೆಕ್ಟಾಗಿ ಯೂಸ್ ಮಾಡ್ಕೊಂಡಿದ್ದೀನಿ. ಓಕೆ, ನನಗೊಂದು 5 ವೋಲ್ಟ್ ಪವರ್ ಸಪ್ಲೈ ಬಿಡುತ್ತೆ, ಇದಕ್ಕೆ 5 ವೋಲ್ಟ್ ಪವರ್ ಸಪ್ಲೈ ಕೊಡಬೇಕಾಗತ್ತೆ ಇವಾಗ. ಓಕೆ, ಸೊ ಐ ಹ್ಯಾವ್ ಟು ಸೇವ್ ದ 5 ವೋಲ್ಟ್ ಪವರ್ ಸಪ್ಲೈ. ಓಕೆ, ಸೊ ಒಂದು ಪಿನ್ ಎಲ್ಲಿಗೆ ಹೋಗುತ್ತೆ, ಇಟ್ ವಿಲ್ ಗೋ ಟು ದ ಬಜರ್ ಪಿನ್. ನಾನೆಲ್ಲಿ ಆ LED ಬಜರ್ ಕನೆಕ್ಟ್ ಮಾಡಿದ್ನಲ್ಲ ಅದೇ ಪಿನ್ನಿಗೆ ಕನೆಕ್ಟ್ ಮಾಡ್ಬೋದು, D8ಗೆ. ದಿಸ್ ಗೋ ಟು ದ D8. ಓಕೆ, ಆ್ಯಂಡ್ ದಿಸ್ ಗೋ ಟು ದ 5 ವೋಲ್ಟ್.
ಓಕೆ, ಅಥವಾ ಇಲ್ಲೇ 3 ವೋಲ್ಟ್ ಇದೆ, ಯು ಕ್ಯಾನ್ ಗಿವ್ ದ 3 ವೋಲ್ಟ್ ಆಲ್ಸೋ. ಇಲ್ಲೇ 3 ವೋಲ್ಟ್ ಇದೆ, 3 ವೋಲ್ಟಿಗೆ ಕೊಡ್ಬೋದು. ಇಲ್ಲಾಂದರೆ ಯು ಕ್ಯಾನ್ ಕನೆಕ್ಟ್ ಇಟ್ ಟು ದ 5 ವೋಲ್ಟ್ ಲೈಕ್ ದಿಸ್. ಓಕೆ, ಇದು ಅನದರ್ ಎಕ್ಸಾಂಪಲ್ ಅಷ್ಟೇ. ಓಕೆ, ಐ ವಿಲ್ ನಾಟ್ ಯೂಸ್ ದಿಸ್, ಯಾಕಂದರೆ ಆಲ್ರೆಡಿ ರೆಡಿ ಮಾಡಿದ್ದೀವಿ. ಓಕೆ, LED ಬಜರ್ ರೆಡಿ ಆಗಿದೆ. ಸೊ ಡೈರೆಕ್ಟ್ಲಿ ವಿ ಗೋ ಫಾರ್ ದ ರಿಮೈನಿಂಗ್ ಕನೆಕ್ಷನ್ಸ್. ಸೊ ground in the ground. Okay, and VCC ನೋಡಿ, ರೆಡ್ ಅಥವಾ ವೈಟ್ನ ಯೂಸ್ ಮಾಡಬೇಕು, ಸಚ್ ದ್ಯಾಟ್ ವಿ ಕ್ಯಾನ್ ರಿಮೆಂಬರ್ ಯಾವುದು ಕರೆಕ್ಟಾಗಿ ಕೊಟ್ಟಿದ್ದೀವೋ ಇಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಓಕೆ, ಅಕಸ್ಮಾತು ಕನೆಕ್ಷನ್ ಮಿಸ್ ಆಯಿತು ಅಂದರೆ 5 ವೋಲ್ಟ್ ಹತ್ರ ಯಾಕೋ ಡಾರ್ಕ್ ಕಲರ್ ಬಂದಿದೆಯಲ್ಲ ಅಂತ ನಾವು ಚೆಕ್ ಮಾಡ್ಬೋದು. ನೀವು ಸುಮ್ಮನೆ ಮನಸ್ಸಿಗೆ ಬಂದ ಕಲರ್ ಯೂಸ್ ಮಾಡಿದ್ರೆ ಏನು ಯೂಸ್ ಇಲ್ಲ, ಪ್ರಯೋಜನ ಇಲ್ಲ. ಓಕೆ, ಆ್ಯಂಡ್ ದಿಸ್ ಇಸ್ ದ ಫ್ಲೇಮ್ ಸೆನ್ಸರ್. ಐ ಆಮ್ ಗೋಯಿಂಗ್ ಟು ಕನೆಕ್ಟ್ ದ ಫ್ಲೇಮ್ ಸೆನ್ಸರ್ ಫಾರ್ D6. ಓಕೆ, ಐ ಆಮ್ ಗೋಯಿಂಗ್ ಟು ಕನೆಕ್ಟ್ ದ ಫ್ಲೇಮ್ ಸೆನ್ಸರ್ ಫಾರ್ D6 ಆ್ಯಂಡ್ ರಿಮೈನಿಂಗ್ ಓಕೆ. ಸೊ VCC ಗ್ರೌಂಡಿಗೆ ಕನೆಕ್ಟ್ ಮಾಡಿದ್ದೀನಿ. ಸೊ ವಿ ಕನೆಕ್ಟ್ ಇಟ್ ಟು ದ 5 ವೋಲ್ಟ್ ಆ್ಯಂಡ್ ಗ್ರೌಂಡ್. ಓಕೆ, ಲಕ್ಕಿಲಿ ಇನ್ನೊಂದು ಉಳಿತು. ಓಕೆ, ಇದನ್ನು ಎಕ್ಸ್ಟೆನ್ಷನ್ ಕೂಡ ಮಾಡ್ಕೋಬೋದು. ನಾನು ಆವಾಗಲೇ ಡೂ ಪಾಯಿಂಟ್ ಯೂಸ್ ಮಾಡಿದ್ನಲ್ಲ, ಅದೇ ಥರ 2 ಡೂ ಪಾಯಿಂಟ್ ಹಾಕಿ ಇಲ್ಲಿಂದ ಒಂದು 0 ಕೊಟ್ಟು ಇಲ್ಲಿಂದ ಒಂದು 5 ವೋಲ್ಟ್ ಕೊಟ್ಟು ಯು ಕ್ಯಾನ್ ಎಕ್ಸ್ಟೆಂಡ್ ಹಿಯರ್. ಇದನ್ನ ಎಕ್ಸ್ಟೆಂಡ್ ಕೂಡ ಮಾಡ್ಬೋದು. ಟೈಮ್ ಸಿಕ್ಕರೆ ನಾನು ಹೇಳ್ಕೊಡೋಕೆ ಟ್ರೈ ಮಾಡ್ತೀನಿ, ಇಲ್ಲಾಂದ್ರೆ ಇಲ್ಲಿಗೆ ಫೈನಲ್ ಮಾಡ್ತೀನಿ. ಓಕೆ, ಸದ್ಯಕ್ಕೆ ಕರೆಕ್ಟಾಗಿ ಸಿಕ್ಕಿದೆ ನನಗೆ. ಎಕ್ಸ್ಟೆಂಡ್ ಮಾಡ್ಕೋಬೇಕು ಅಂದರೆ ಈ ಥರ ಡೂ ಪಾಯಿಂಟ್ನ ಇನ್ನೊಂದು 2 ಹಾಕೋಬೇಕು, ಸಾಲ್ಡರ್ ಮಾಡ್ಕೋಬೇಕು. ಕೆಳಗಡೆ ಎಲ್ಲ ಸಾರ್ಟ್ ಮಾಡಬೇಕು, ನಾನು ಹೇಳ್ಕೊಡ್ತೀನಿ ಯಾವ ಥರ ಅಂತ. ಸೊ ಲಾಸ್ಟ್ ಒನ್ ಈಸ್ ದಿಸ್ ಒನ್. ಓಕೆ, ಸೊ ದಿಸ್ ಇಸ್ ದ VCC, ದಿಸ್ ಇಸ್ ದ ಗ್ರೌಂಡ್. ಸೊ ಕರೆಕ್ಟಾಗಿ ಉಳ್ಕೊಂಡಿದೆ. ಓಕೆ, ಲಾಸ್ಟ್ ಪೋರ್ಟ್ಸ್. ಸೊ ಇದನ್ನ ಎಕ್ಸ್ಟೆನ್ಷನ್ ಮಾಡೋದೇ ಅಂತ ಲಾಸ್ಟಿಗೆ ಹೇಳ್ಕೊಡ್ತೀನಿ ನಾನು. ಓಕೆ, ಎಕ್ಸ್ಟೆನ್ಷನ್ ಮಾಡ್ಬೋದು. ಇದನ್ನ ಯಾವ ಥರ ಎಕ್ಸ್ಟೆನ್ಷನ್ ಮಾಡ್ಬೋದು, 5 ವೋಲ್ಟ್ನ ಇನ್ನೂ ಜಾಸ್ತಿ ಹೆಚ್ಚು ಮಾಡ್ಕೋಬೋದು, 5, 10, 20 ಎಷ್ಟು ಬೇಕಾದ್ರೆ ಎತ್ತಾಕೋಬೋದು. ಸೊ ಈ ಪವರ್ ಸಪ್ಲೈ ಮಾಡಿಲ್ ಅದೇ ಕೆಲಸ. ಓಕೆ, ಸೊ ಪವರ್ ಸಪ್ಲೈ ಮಾಡಿಲ್ ಯಾಕೆ ಬೇಕು ಅಂದರೆ ಇಲ್ಲಿ ಲೋಕಲ್ ದಾವಣಗೆರೆ ಮಾರ್ಕೆಟ್ಸ್ ಅವ್ರಿಗೆ ಇದ್ರ ಬಗ್ಗೆ ಐಡಿಯಾ ಇರೋಲ್ಲ, ಮಿಸ್ಗೈಡ್ ಮಾಡಿಬಿಡ್ತಾರೆ ಸ್ಟೂಡೆಂಟ್ಸ್ಗಳಿಗೆ. ಓಕೆ, ಸೊ ನಾವು ಡಿ ಯೂಸ್ ಮಾಡ್ತೀನಿ, D0 ಪಿನ್ನ ಯೂಸ್ ಮಾಡ್ಕೊತೀನಿ. ದಿಸ್ ಇಸ್ ದ ಮಾಯ್ಶ್ಚರ್ ಸೆನ್ಸರ್. ಐ ಆಮ್ ಗೋಯಿಂಗ್ ಟು ಕನೆಕ್ಟ್ ಇಟ್ ಫಾರ್ ದ D5. ಓಕೆ, ಮಾಯ್ಶ್ಚರ್ ಸೆನ್ಸಾರು ಡಿಜಿಟಲಿ ಕನೆಕ್ಟ್ ಮಾಡಿದ್ದೀನಿ, ಡಿಜಿಟಲ್ ಪಿನ್ನಿಗೆ. ಸೊ D5 ಕೊಟ್ಟಿದ್ದೀನಿ. ಓಕೆ, ಸೊ ಡನ್. ಆ್ಯಂಡ್ ಒನ್ ಮೋರ್ ಈಸ್, ಸೊ ಇಲ್ಲಿ ನೋಡಿ, ವಿ ಹ್ಯಾವ್ ಒನ್ ಅನಲಾಗ್ ಇನ್ ESP8266. ಐ ವಿಲ್ ಟ್ರೈ ಟು ಯೂಸ್ ಅನಲಾಗ್. ಡಿಜಿಟಲ್ಲು ಕೂಡ ಅನಲಾಗಿಗೆ ಕೊಡ್ಬೋದು. ಓಕೆ, ಅನಲಾಗ್ನ ತೊಗೊಂಡೋಗಿ ಡಿಜಿಟಲಿ ಕೊಡೋಕ್ಕೆ ಬರಲ್ಲ. ನಾನು ಡಿಜಿಟಲ್ ನೋಡಿ ಅನಲಾಗಿಗೆ ಕೊಡ್ತೀನಿ, ರೀಡಿಂಗ್ಸ್ ಬೇಕಾದ್ರೂ ತೊಗೋಬೋದು. ಓಕೆ, ಬಟ್ ಡಿಜಿಟಲಿಗೆ ಅನಲಾಗ್ ಕೊಡೋಕ್ಕೆ ಬರಲ್ಲ, ಯಾಕಂದರೆ ಡಿಜಿಟಲ್ ಪಿನ್ಸ್ಗಳು 0 and 1 ರೀಡ್ ಮಾಡುತ್ತೆ, 0 and 1ಕ್ಕಿಂತ ಜಾಸ್ತಿ ರೀಡ್ ಮಾಡಲ್ಲ. ಸೊ ಟೆಕ್ನಿಕಲ್ ಸ್ಟೂಡೆಂಟ್ಸಿಗೆ ಅನಲಾಗ್ ಏನು ಡಿಜಿಟಲ್ ಯಾವುದು ಅಂತ ಗೊತ್ತಾಗುತ್ತೆ. ಓಕೆ, ಇದಾದಮೇಲೆ ಹೌ ಟು ಫೈನಲೈಸ್ ದಿಸ್. ಓಕೆ, ಸೊ ಏನು ಮಾಡ್ಬೋದು ಅಂದರೆ, ಕನೆಕ್ಷನ್ ಎಲ್ಲ ನನಗೆ ಪಕ್ಕ ಇದೆ. ನೀವೆಲ್ಲ ಏನು ಮಾಡ್ಬೋದು, ಯು ಕ್ಯಾನ್ ಕನೆಕ್ಟ್ ಇಟ್ ಟು ದ ಆರ್ಡಿನೋ ಆ್ಯಂಡ್ ಯು ಕ್ಯಾನ್ ಟೆಸ್ಟ್ ಒಂದೊಂದೇ ಸೆನ್ಸರ್ ಟೆಸ್ಟ್ ಮಾಡೋದು. ಫಸ್ಟ್ ಫ್ಲೇಮ್, ಆಮೇಲೆ ಮಾಯ್ಶ್ಚರ್, ಆಮೇಲೆ ರೈನ್ ಸೆನ್ಸರ್, ಆಮೇಲೆ ರೆಡ್ LED ಬಜರ್ ಎಲ್ಲ ಒಂದೊಂದೇ ಚೆಕ್ ಮಾಡ್ಕೊಳ್ಳೋದು. ಓಕೆ, ನಾನು ಏನು ಮಾಡ್ತೀನಿ ಅಂದರೆ, ಐ ವಿಲ್ ಗ್ಲೂ ಮಾಡ್ಕೊಂಡ್ಬಿಡ್ತೀನಿ, ಸಚ್ ದ್ಯಾಟ್ ಸೊ ಮಿಸ್ಯೂಸ್ ಮಾಡಿದ್ರೆ ರಿಮೂವ್ ಮಾಡೋಕ್ಕಾಗಿರಬಾರ್ದು. ಓಕೆ, ಸೊ ಇಲ್ಲಿ ನೋಡಿ, ಇದನ್ನ ಯಾವ ಥರ ಮಾಡಿದ್ದೀವಿ. ಓಕೆ, ಸೊ ಸಾಲ್ಡರ್ ಮಾಡಿಬಿಟ್ಟು ಈ ಥರ ಟ್ಯಾಗ್ ಹಾಕಬೇಕು, ವೈರ್ಗಳಿಗೆ ನೀಟಾಗಿ ಟ್ಯಾಗ್ ಹಾಕಬೇಕು ಈ ಥರ. ಓಕೆ, ಇಲ್ಲಿ ನೋಡಿ, ವೈರ್ಗಳನ್ನು ಫಸ್ಟು ಗ್ಲೂ ಮಾಡ್ಕೋಬೇಕು ಈ ಥರ, ಸಚ್ ದ್ಯಾಟ್ ಸ್ವಲ್ಪ ನೀವೇನಾದ್ರು ಮಿಸ್ಯೂಸ್ ಮಾಡಿದ್ರು ಕೂಡ ರಿಮೂವ್ ಆಗಬಾರ್ದು. ಇದು ಫೈನಲಿ ಇದನ್ನು ಟೆಸ್ಟ್ ಮಾಡಿಲ್ಲ, ಹಾಗಾಗಿ ನಾನು ಗ್ಲೂ
ಮತ್ತು ಟ್ಯಾಗ್ ಹಾಕಕ್ಕೆ ಹೋಗಿಲ್ಲ. ಇದನ್ನು ಲಾಸ್ಟಿಗೆ ಪ್ರಾಜೆಕ್ಟ್ ಫೈನಲ್ ಆದಮೇಲೆ ಹಾಕ್ತೀನಿ ಇದನ್ನು. ಓಕೆ, ಸೊ ಪ್ರಾಜೆಕ್ಟ್ ಫೈನಲ್ ಆಗಿ ವರ್ಕಿಂಗಲ್ಲಿದೆ ಅಂತ ಗೊತ್ತಾದ ತಕ್ಷಣ ಫಸ್ಟ್ ಗ್ಲೂ ಮಾಡಿಬಿಡ್ಬೇಕು. ಈ ಥರ ಗ್ಲೂ ಗನ್ನಿಂದ ಗ್ಲೂ ಮಾಡ್ಕೋಬೇಕು. ಅದಾದಮೇಲೆ ವೈರ್ನ ಟ್ಯಾಗ್ ಮಾಡಿದ್ರೆ ನೀವು ಏನು ಮಾಡಿದ್ರು ಜಗ್ಗಿದ್ರು ಬರಲ್ಲ ನೋಡಿ. ಓಕೆ, ಸೊ ಲೆಟ್ ಅಸ್ ಸಿ. ಈಗ ಪವರ್ ಸಪ್ಲೈ ವರ್ಕ್ ಆಗ್ತಿದೆಯಲ್ಲ ನೋಡೋಣ. ಸೊ ಅಬ್ಸರ್ವ್ ಹಿಯರ್, ಐ ಆಮ್ ಗೋಯಿಂಗ್ ಟು ಕನೆಕ್ಟ್ DC ಪಿನ್ ಹಿಯರ್. ಓಕೆ, ಮಿಸ್ ಆಗಿ ಕೆಲವರು ಇಲ್ಲಿ ಕನೆಕ್ಟ್ ಮಾಡ್ತಾರೆ, ಅದು ಮಾಡೋಕ್ಕೆ ಹೋಗಬೇಡಿ. ಓಕೆ, ಸೊ ಲೆಟ್ ಮೀ ಕನೆಕ್ಟ್ ದಿಸ್. Okay, as you can see, let me turn off this light. Okay, everything is working fine. This is the reset pin. See, everything is working fine. ನನಗೆ ಕಾನ್ಫಿಡೆನ್ಸ್ ಇದೆ. ಸೊ ನಾನು ಕೋಡ್ ಮಾಡೋಕ್ಕೆ ಮುಂಚೆನೇ ನಾನು ಗ್ಲೂ ಹಾಕ್ಬಿಡ್ತೀನಿ. ಓಕೆ, ಸೊ ದಿಸ್ ಇಸ್ ಇಟ್. ಇಷ್ಟು ನೀಟಾಗಿ ಪ್ರಾಜೆಕ್ಟ್ ಮಾಡಬೇಕು ಯಾವಾಗಲೂ. ಆ್ಯಸ್ ಅ ಪ್ರೊಫೆಷ್ನಲ್ ಇಂಜಿನಿಯರ್ ಆಗಿ, ಆ್ಯಸ್ ಅ ಪ್ರೊಫೆಷ್ನಲ್ ಸ್ಟೂಡೆಂಟ್ ಆಗಿ, ಹ್ಯಾವ್ ಟು ಮೇಕ್ ದ ಪ್ರಾಜೆಕ್ಟ್ ಲೈಕ್ ದಿಸ್. ಯು ಕ್ಯಾನ್ ಸಿ ದ ಮೆಸ್. ಐ ವಿಲ್ ಶೋ ಮೈ ಆಫೀಸ್ ಎಷ್ಟು ಮೆಸ್ ಇದೆ ಅಂತ ತೋರಿಸ್ತೀನಿ, ಯಾಕಂದರೆ ಟೈಮ್ ಸಿಗಲ್ಲ. ಯು ಕ್ಯಾನ್ ಸಿ ದ ಮೆಸ್ ಓವರ್ ಹಿಯರ್. ಓಕೆ, ಸೊ ಸ್ಟೂಡೆಂಟ್ಸಿಗೋಸ್ಕರ ಬೆಳಗ್ಗೆನೇ ವೀಡಿಯೋ ಮಾಡೋದಕ್ಕೋಸ್ಕರ. ಸೊ ಐ ಹ್ಯಾವ್ ವೋಕ್ ಅಪ್ ಅಟ್ 4 o'clock ಸ್ಟೂಡೆಂಟ್ಸಿಗೋಸ್ಕರ. ಸೊ ಅವ್ರು ಬೆಳಿಬೇಕಷ್ಟೆ. ಓಕೆ, ಸೊ ನನ್ನ GME ಸ್ಟೂಡೆಂಟ್ಸ್ ಅಂದರೆ ತುಂಬ ಪ್ರೀತಿ, ಯಾಕಂದರೆ ಐ ಆಮ್ ಎ GMIT 2013 ಬ್ಯಾಚ್ ಅಲ್ಯೂಮಿನಿ. ಸೊ ಹಾಗಾಗಿ ಐ ಲವ್ ಮೈ GME ಸ್ಟೂಡೆಂಟ್ಸ್ ಆ್ಯಂಡ್ ದಿಸ್ ರಿಸ್ಕ್ ಆ್ಯಂಡ್ ಸೀಕ್ರೆಟ್ಸ್, ಇವೆಲ್ಲ ಸೀಕ್ರೆಟ್ಸ್ಗಳು. ಓಕೆ, ಸೊ ಮಲ್ಕೊಂಡಿದ್ದು ಹಾಗೆ ಬಂದಿದ್ದೀನಿ. ಸೊ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಸ್ಟೂಡೆಂಟ್ಸಿಗೋಸ್ಕರ. ಥ್ಯಾಂಕ್ ಯು ಆ್ಯಂಡ್ ಲೆಟ್ಸ್ ಕಂಟಿನ್ಯೂ. Okay, yes, now we will, next step is glue. How to glue this, how to glue and tag this. So how to add the glue, ಇಲ್ಲಿ ನೋಡಿ, ಜಸ್ಟ್ ಎಡ್ಜಿಗೆ ಇರುತ್ತಲ್ಲ ಈ ಥರ ಗ್ಲೂನ ಆ್ಯಡ್ ಮಾಡಿ ಅಷ್ಟೇ. ಸ್ವಲ್ಪ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಕೀಳಕ್ಕೂ ಬರಬೇಕು. ಹಂಗೆ ಫುಲ್ ಹಾಕಿ ಟೈಟ್ ಮಾಡಬೇಡಿ, ಜಸ್ಟ್ ಇಷ್ಟು ಸಾಕು. ಓಕೆ, ನೋಡಿ ಸಿಂಪಲಾಗಿ ಹಾಕಿದ್ದೀನಿ. ಜಸ್ಟ್ ವೈರ್ ಹೊರಗೆ ಬರಬಾರ್ದು ಅಷ್ಟೇ. ಇಲ್ಲೂ ಅಷ್ಟೇ, ಇಲ್ಲಿ ಸ್ಟೂಡೆಂಟ್ಸಿಗೆ ಗೊತ್ತಾಗಲ್ಲ, ಒಂದ್ಸತಿ ವೈರ್ ಹೊರಗೆ ಬಂದ್ಬಿಡುತ್ತೆ. ಹಾಗಾಗಿ ಸಿಂಪಲಾಗಿ ಹಾಕ್ತಾ ಇದ್ದೀನಿ, ಜಾಸ್ತಿ ಹಾಕ್ತಾ ಇಲ್ಲ ನಾನು. ಓಕೆ, ವೈರ್ ಜಸ್ಟ್ ಹೊರಗೆ ಬರಬಾರ್ದು ಅಷ್ಟೇ. ಓಕೆ, ನೆಕ್ಸ್ಟ್ ಹಿಯರ್ ಸಿಂಪಲ್, ಒನ್ ಮೋರ್ ಹಿಯರ್, ಒನ್ ಮೋರ್ ಇಸ್ ಹಿಯರ್. ವೈರ್ ಸ್ಟ್ಯಾಂಡ್ ಒಂದೊಂದು ತಿನ್ ವೈರ್ ಕ್ರಿಯೇಟ್ ಆಗ್ತಿದೆಯಲ್ಲ, ತಿನ್ ಥ್ರೆಡ್ಸ್ ಕ್ರಿಯೇಟ್ ಆಗ್ತಿದೆಯಲ್ಲ, ಅದನ್ನ ಆಮೇಲೆ ನೀವು ರಿಮೂವ್ ಮಾಡ್ಕೋಬೋದು. ಓಕೆ, ಇದು ಮೆಸ್ ಆಗೇ ಆಗುತ್ತೆ ಈ ಥರ ಮಾಡುವಾಗ. ಲೆಟ್ ಇಟ್ ಮೆಸ್ ಆಗಲಿ, ತಲೆ ಕೆಡಿಸ್ಕೋಬೇಡಿ. ಓಕೆ, ದಿಸ್ ಇಸ್ ಇಟ್. ಓಕೆ, ಯು ಕ್ಯಾನ್ ಆ್ಯಡ್ ಹಿಯರ್ ಆಲ್ಸೋ. ಇಲ್ಲಿ ಬೇಕು ಅಂದರೆ ಇಲ್ಲಿ ಏನಾದ್ರು ಹೋಗುತ್ತೆ, ರಿಮೂವ್ ಆಗೋ ಚಾನ್ಸಸ್ ಇದೆ ಅಂದರೆ ಜಸ್ಟ್ ಆ್ಯಡ್ ಲೈಕ್ ದಿಸ್. ಓಕೆ, ಸೊ ನನಗೆ ಮೊಬೈಲ್ ಹಿಡ್ಕೊಂಡು ಮತ್ತು ಎಲ್ಲ ಆಪ್ರೇಟ್ ಮಾಡ್ಕೊಂಡು ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಓಕೆ, ಸೊ ಐ ಆಮ್ ಟ್ರೈಂಗ್ ಟು ಡೂ ದಿಸ್ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್, ಈಸಿ. ಓಕೆ, ಸೊ ಒಣಗಿದ ಮೇಲೆ ಈ ಥ್ರೆಡ್ಸ್ಗಳು ಏನು ಜನ್ರೇಟ್ ಆಗಿದೆ ತೆಗ್ಕೊತೀನಿ. ಟ್ಯಾಗ್ ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ. ಓಕೆ, ಸೊ ನಿಮಗೆ ಸಿಂಪಲ್ ಟ್ಯಾಗ್ಗಳು ಸಿಗುತ್ತೆ. ವಿಲ್ ಶೋ ಯು. ಇದು ಸ್ವಲ್ಪ ದೊಡ್ಡದಾಯಿತು. ಓಕೆ, ಆವಾಗಲೇ ತೋರಿಸಿದ್ನಲ್ಲ ಸಣ್ಣದು, ಈ ಥರ ಟ್ಯಾಗ್ ತೊಗೊಳ್ಳಿ. ಇದು ಖಾಲಿಯಾಗಿದೆ, ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಅಬ್ಸರ್ವ್ ಹಿಯರ್, ಸ್ವಲ್ಪ ಒಣಗಬೇಕು. ಒಣಗಿದ ತಕ್ಷಣ ಟ್ಯಾಗ್ ಮಾಡಬೇಕು. ಓಕೆ, ಜಸ್ಟ್ ಕಂಬೈನ್ ಆಲ್ ದಿಸ್ 3. ತುಂಬ ಟೈಟ್ ಆಗಬಾರ್ದು, ಇಲ್ಲಾಂದರೆ ವೈರ್ ಮತ್ತೆ ಕಿತ್ಕೊಂಡ್ಬಿಡುತ್ತೆ. ಓಕೆ, ಸೊ ಈ ಥರ ಟ್ಯಾಗ್ ಮಾಡಿ. ಸಿಂಪಲ್ ಇಸ್ ಇಟ್. ಯು ಕ್ಯಾನ್ ಟ್ಯಾಗ್ ಲೈಕ್ ದಿಸ್. ಟ್ಯಾಗ್ ಮಾಡಿದಾಗ ಇಟ್ ವಿಲ್ ಲುಕ್ ಪ್ರೊಫೆಷ್ನಲ್. ಓಕೆ, ಸೊ ನೀಟಾಗಿ ಟ್ಯಾಗ್ ಮಾಡ್ಕೊತ ಬರ್ತೀನಿ. ಇದು ನಿಮಗೆ ಫ್ಲಿಪ್ಕಾರ್ಟ್, ಅಮೆಝಾನ್ ಸಿಗುತ್ತೆ ಟ್ಯಾಗ್ಸ್ಗಳು. ಓಕೆ, ಆಫ್ಟರ್ ದ್ಯಾಟ್ ಕಟ್ ಆಫ್ ದ ಟ್ಯಾಗ್ಸ್. ಸೊ ಇನ್ ನೆಕ್ಸ್ಟ್ ವಿಡಿಯೋ ವಿ ವಿಲ್ ಲರ್ನ್ ಹೌ ಟು ಪ್ರೋಗ್ರಾಮ್ ದಿಸ್. ಓಕೆ, ನಾನು GME ಸ್ಟೂಡೆಂಟ್ಸಿಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ಯಾವ ಥರ ಕೋಡಿಂಗ್ ಪ್ರೋಗ್ರಾಮ್ ಮಾಡಬೇಕು ಅಂತ. ಸೊ ಫಾರ್ ಆನ್ಲೈನ್ ಯೂಟ್ಯೂಬ್ ವ್ಯೂವರ್ಸ್, ನೆಕ್ಸ್ಟ್ ಸಬ್ಸ್ಕ್ರೈಬ್ ಆಗಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಐ ವಿಲ್ ಟೆಲ್ ಯು ಟು ಹೌ ಟು
dump the code and go IoT online. Okay, so one more is there. ಸೊ ಆಲ್ ಸೀಕ್ರೆಟ್ಸ್ ಆರ್ ರಿವೀಲ್ಡ್. ಓಕೆ, ಯಾವ ಕನ್ಸಲ್ಟೆನ್ಸಿಗೂ ಎಡಗಾಲ್ ಕೂಡ ಇಡಬಾರ್ದು. ಓಕೆ, ಸ್ಟೂಡೆಂಟ್ಸ್ಗಳು ಓನಾಗಿ ಪ್ರಾಜೆಕ್ಟ್ ಮಾಡಬೇಕು, ಯಾವ ಕನ್ಸಲ್ಟೆನ್ಸಿಗೂ ಕೂಡ ಹೋಗಬೇಡಿ. ಓಕೆ, ಐ ಆಮ್ ಅನೌನ್ಸಿಂಗ್ ಫ್ರಮ್ 26 or 27 ಆನ್ವರ್ಡ್ಸ್ ಐ ಆಮ್ ಡೂಯಿಂಗ್ ಆಲ್ ಪ್ರಾಜೆಕ್ಟ್ಸ್ ಇನ್ ದ ಯೂಟ್ಯೂಬ್ ಫಾರ್ ಫ್ರೀ. ಓಕೆ, ಯೂಟ್ಯೂಬ್ ಚಾನಲಲ್ಲಿ ಪ್ರಾಜೆಕ್ಟ್ ವೀಡಿಯೋಸ್ಗಳನ್ನು ಒಂದೊಂದೇ ಅಪ್ಲೋಡ್ ಮಾಡ್ತೀನಿ, ಕಂಪ್ಲೀಟ್ ಪ್ರಾಜೆಕ್ಟ್ಸ್ಗಳನ್ನು. ಓಕೆ, where student can learn to build on their own. Okay, okay, yes, see how professional it's going to look. So this is the method of doing the official idu mini project. Okay, this is the mini project. Okay, later you can connect what is the remaining thing like this. ಇದಕ್ಕೆ ಪಾಸಿಟಿವ್ ನೆಗೆಟಿವ್ ಇರಲ್ಲ. ಸಾಯಿಲ್ ಸೆನ್ಸರ್ ಮತ್ತು ರೈನ್ ಸೆನ್ಸರ್ಗೆ ಮಾಯ್ಚರ್ ಸೆನ್ಸರ್ ಅಥವಾ ಸಾಯಿಲ್ ಸೆನ್ಸರ್ ಅಂತ ಕರಿತೀವಿ. ಸೊ ನಾವು ಇಟ್ಸ್ ಗೋಯಿಂಗ್ ಟು ವರ್ಕ್. ಓಕೆ, ಇದರಲ್ಲಿ ನೀರಿನ ಡ್ರಾಪ್ಸ್ ಇರೋದ್ರಿಂದ ಸ್ವಲ್ಪ ಹುಷಾರಾಗಿರಬೇಕು. ಯೂಸ್ ಮಾಡುವಾಗ ಮಾತ್ರ ಕನೆಕ್ಟ್ ಮಾಡಿ, ಯೂಸ್ ಇಲ್ದಾಗ ಡಿಸ್ಕನೆಕ್ಟ್ ಮಾಡಿ. ಒಂದು ಹನಿ ಡ್ರಾಪ್ ಹೋಯ್ತು ಅಂದ್ರೆ ಹೋಗ್ಬಿಡುತ್ತೆ ಕಾಂಪೊನೆಂಟ್ಸ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಸಬ್ಸ್ಕ್ರೈಬ್ ಆ್ಯಂಡ್ ವಿಲ್ ಕಂಟಿನ್ಯೂ ಆನ್ ದ ನೆಕ್ಸ್ಟ್ ವಿಡಿಯೋ. ಸ್ಟೂಡೆಂಟ್ ಅಬ್ಸರ್ವ್ ಮಾಡಿ, ಕಾಲೇಜಿಗೆ ಪ್ರಾಜೆಕ್ಟ್ ತೊಗೊಳ್ಳುವಾಗ ನೀಟಾಗಿ ಪ್ಯಾಕ್ ಮಾಡ್ಕೊಂಡು ತೊಗೊಂಡು ಹೋಗಬೇಕು. ಈ ಥರ ನಿಮಗೆ ಫ್ಲಿಪ್ಕಾರ್ಟಲ್ಲಿ ಅಮೆಝಾನ್ ಬೋರ್ಡ್ಸ್ಗಳು ಸಿಗುತ್ತೆ. ಓಕೆ, ಇದರೊಳಗೆ ನೀಟಾಗಿ ಪ್ಯಾಕ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ಓಕೆ, ಸೊ ಈ ಥರ ಫ್ಲಿಪ್ಕಾರ್ಟ್ ಅಮೆಝಾನಲ್ಲೆಲ್ಲ ಸಿಗುತ್ತೆ. ಓಕೆ, ಸೊ ಲೆಟ್ ಅಸ್. ಓಕೆ, ಒಂದು ಕಡೆ ಮಿಸ್ ಆಯಿತು. ಸೆವೆನ್ ಪರ್ಸೆಂಟ್ ಬ್ಯಾಟ್ರಿ ಇದೆ, ಹಾಗಾಗಿ ಸ್ವಲ್ಪ ಹರಿಬರಿ ಮಾಡ್ತಾ ಇದ್ದೀನಿ. ಓಕೆ, ಯಾಕಂದರೆ ಪದೇ ಪದೇ ಲ್ಯಾಬ್ ಒಳಗೆ ಬರೋಕ್ಕಾಗಲ್ಲ. ಒಂದು ಸತಿ ಲ್ಯಾಬ್ ಒಳಗೆ ಬಂದು ಕೆಲಸ ಮುಗಿಸ್ಕೊಂಡ್ರೆ ಕಂಪ್ಲೀಟ್ ಕೆಲಸ ಮುಗಿಸ್ಕೊಂಡು ಹೋಗ್ಬಿಡ್ತೀವಿ. ದಿಸ್ ಇಸ್ ಮೈ ಓನ್ ಲ್ಯಾಬ್. ಓಕೆ, ಆಫ್ಟರ್ ದಿಸ್, ಎಸ್, ದಿಸ್ ಈಸ್ ಹೌ ಯು ಪುಟ್ ದ ಪ್ರಾಜೆಕ್ಟ್. ಓಕೆ, ದಯವಿಟ್ಟು ಮಾಯ್ಚರ್ ಸೆನ್ಸಾರು ಮತ್ತು ಇದನ್ನು ಇದರೊಳಗೆ ಇಡಕ್ಕೆ ಹೋಗಬೇಡಿ, ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ ಕವರಲ್ಲಿ. ಓಕೆ, ಆ್ಯಂಡ್ ಎಸ್, ಓಕೆ, see how professional it looks. Okay, and one more thing is I will add the label such that I can note this is my project. Okay, smart irrigation GMU. Okay, so this is the official box. ಈ ಥರ ಅಫಿಷಿಯಲಾಗಿ ಮಾಡಿ. ಓಕೆ, ಥ್ಯಾಂಕ್ ಯು.